Okay. So previously we are end up with the industrial chemistry, right? So this slide I hope we are completed. Today in this class we are going to study the importance of chemistry. Why the chemistry is very important? Yakappa, why chemistry is important? Why we need to study chemistry? ಹೇಳಿ ಹೇಳ್ತಾ ಇದ್ದೀರಾ ಯಾರೋ ಸ್ಕ್ರೀನ್ ವಿಸಿಬಲ್ ಇದೆಯಾ? Yes, Yes, ma'am. ma'am. Okay. So, yes. Okay. You people showing no? Because we had a chemistry in everyday life. It is a very important. I thought I'm in cold. ನಂಗೆ ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಮೂಗ್ ಸ್ವಲ್ಪ ಬ್ಲಾಕ್ ಆಗಿದೆ. ಸೊ ಯಾರಾದ್ರೂ ಸಜೆಸ್ಟ್ ಮಾಡ್ತೀರಾ ನಾನು ಏನ್ ಮಾಡ್ಬೋದು ಅಂತ? Anybody? Will you please suggest me anything? Tablet. Yes, tablet. Where it comes from? ಯಾವ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತೀಯಪ್ಪ? Citizen. ಸಿಟ್ರಜಿನ್, ವೆರಿ ಗುಡ್. Good. ಸಿಟ್ರಜಿನ್ ಏನಂತ ಗೊತ್ತಾ? Tablet. ಅದೇ ಟ್ಯಾಬ್ಲೆಟ್. ಓಕೆ. ಇದು ನಾರ್ಮಲ್ ಆಗಿ ಈಗ ಯಾರೋ ಒಬ್ರು ಲೈಕ್ ಬೇರೆ ಈಗ ನಿಮ್ಮ ಅಪ್ಪನೋ ಅಮ್ಮನೋ ಅಜ್ಜಿನೋ ತಾತನೋ ಅವರು ಟ್ಯಾಬ್ಲೆಟ್ ಅಂದ್ರೆ ಅದು ಓಕೆ, ಅಂಡರ್ಸ್ಟುಡ್, ಅದು ಕಾಮನ್ ಪೀಪಲ್ಸ್. ಆಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ನೀವೇನ್ ಹೇಳ್ಬೇಕು ಅದನ್ನ? Drug, citrazine. Yes. Which type of drug that is? Anti? Inflammatory. No. Antibio? Tick. Very good. Antibiotic. Antibiotic. What is the use of antibiotic? Oh, yeah. It reduces the growth of bacteria or viruses. Okay. So, antibiotic. It is one of the important thing which is contributed by the chemistry. ನಮ್ಗೆ ಕೆಮಿಸ್ಟ್ರಿಯಿಂದ ಏನೇನ್ ಸಿಗ್ತಿದೆ ಅಂತ ಯಾಕೆ ನಾವು ಕೆಮಿಸ್ಟ್ರಿನ ಕಲಿಬೇಕು? ಬಿಕಾಸ್ ಇಫ್ ಐ ಸಿಕ್ ಐ ನೀಡ್ ಟು ಟೇಕ್ ಅ ಟ್ಯಾಬ್ಲೆಟ್ ದಟ್ ಈಸ್ ದಟ್ ಈಸ್ ಫ್ರಮ್ ದ ಕೆಮಿಸ್ಟ್ರಿ ಇಟ್ ವಿಲ್ ಬಿ ಸಿಂಥಸೈಸ್ಡ್. ಓಕೆನಾ? ಸೊ ಈ ಟ್ಯಾಬ್ಲೆಟ್ ನಮಗೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಸಿಂಥಸೈಸ್ ಆಗುತ್ತೆ. ಈಗ ಕಾಮನ್ ಆಗಿ ಯಾರೋ ಒಬ್ರು ಹೋಗ್ಬಿಟ್ಟು ಸಿಂಥಸೈಸ್ ಮಾಡ್ತೀವಿ ನಾವು ಟ್ಯಾಬ್ಲೆಟ್ನ ಅಂದ್ರೆ, ಈಸ್ ಇಟ್ ಪಾಸಿಬಲ್ ವಿತೌಟ್ ನೋಯಿಂಗ್ ಕೆಮಿಸ್ಟ್ರಿ? No. No, alva. So if you know the chemistry, then only you can produce a tablet or any dyes or like preservative agent and fertilizers, all those things, right? And chemical chemistry of emotions. ಇದ್ರ ಬಗ್ಗೆ ಏನಾದ್ರೂ ಕೇಳಿದ್ದೀರಾ? Question repeat ಮಾಡಿ. ಕೆಮಿಸ್ಟ್ರಿ ಆಫ್ ಎಮೋಷನ್ ಇದ್ರ ಬಗ್ಗೆ ಏನಾದ್ರೂ ಕೇಳಿದ್ದೀರಾ? No, ma'am. No, ma'am. Oh.
ಏನ್ ಮಾಡ್ತಿದೆ ಇದು ಎಮೋಜಿ? ಸ್ಮೈಲ್. ಎಸ್, ಸ್ಮೈಲ್, ಬಿಗ್ ಸ್ಮೈಲ್ ಮಾಡ್ತಿದೆ ಅಲ್ವಾ? ಡು ಯು ನೋ ವಿಚ್ ಕೆಮಿಕಲ್ ಇಸ್ ಯೂಸ್ ಟು ಈ ತರ ಸ್ಮೈಲ್ ಮಾಡೋ ತರ, ಅಥವಾ ನಗೋದಕ್ಕೆ ನಗುವಿನ ಅನಿಲ ಅಂತ ಕರಿತೀವಿ, ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ವಿಚ್ ಗ್ಯಾಸ್? ಡು ಯು ನೋ? ಯಾವ ಗ್ಯಾಸ್ ಅಂತ ಗೊತ್ತಾ? ನೈಟ್ರಸ್ ಆಕ್ಸೈಡ್. ವೆರಿ ಗುಡ್, ನೈಟ್ರಸ್ ಆಕ್ಸೈಡ್. So, nitrous oxide is considered as laughing gas. So, even though in the laboratory, if anybody is crying, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ತುಂಬಾ ಅಳ್ತಿದ್ದಾರೆ ಅಂತಂದ್ರೆ ಯು ಕ್ಯಾನ್ ಇಂಡ್ಯೂಸ್ ದಮ್ ನೈಟ್ರಸ್ ಆಸ್ ಆಕ್ಸೈಡ್ ಗ್ಯಾಸ್ನ ನೀವೇನಾದ್ರೂ ಅವ್ರಿಗೆ ಇಂಡ್ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಏನ್ ಮಾಡಕ್ ಸ್ಟಾರ್ಟ್ ಆಗ್ತಾರೆ? ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆ ಆ ಒಂದು ಗ್ಯಾಸ್ ಇನ್ಹೇಲ್ ಮಾಡಿದ್ರೆ ಏನಾಗುತ್ತೆ, ವಿತೌಟ್ ಅವರ್ ಕಾನ್ಶಿಯಸ್ನೆಸ್, ನಮಗೆ ಕಾನ್ಶಿಯಸ್ನೆಸ್ ಇಲ್ದೇನೆ ನಮಗೆ ನಗು ಬರುತ್ತೆ. ಓಕೆನಾ? ಅಂಡ್ ಇದು ಜಸ್ಟ್ ನಾನು ಔಟರ್ ಲೈನ್ ಆಗಿ ಹೇಳ್ದೆ. ಓಕೆನಾ? ಇದು ಜಸ್ಟ್ ನಾನೇನು ಔಟರ್ ಲೈನ್ ಎಮೋಷನ್ಸ್ ಬಗ್ಗೆ ಹೇಳೋದಕ್ಕೆ ಹೇಳ್ದೆ. ನಗು ಬರುತ್ತೆ, ಅಳು ಬರುತ್ತೆ, ಇದೆಲ್ಲ. ಓಕೆ, ಸೊ ಡು ಯು ನೋ ದಿಸ್ ಕೆಮಿಕಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಇನ್ ದ ಫಾರ್ಮ್ ಆಫ್, ಯಾವ್ಯಾವ ಫಾರ್ಮ್ ಅಲ್ಲಿ ಇದೆ ಗೊತ್ತಾ? ನೈಟ್ರೇಟು. ಅದೋಕೆ, ಬಟ್ ಬಯೋಲಾಜಿಕಲ್ ಆಗಿ ಹೇಳ್ತಿದ್ದೀನಿ ನಾನು ಇವಾಗ, ಅರ್ಥ ಮಾಡ್ಕೊಳ್ಳಿ ಕ್ವಶನ್. ಇನ್ ದ ಫಾರ್ಮ್ ಆಫ್ ಏನೇನಿದೆ ನಮ್ಮ ಬಾಡಿಯಲ್ಲಿ? ಬೋನ್ಸ್. ಬೋನ್ಸ್. ಓಕೆ, ನೆಕ್ಸ್ಟ್ ಬ್ಲಡ್. ಮಸಲ್ಸ್, ನರ್ವ್ಸ್. ದೆನ್ ನರ್ವ್ಸ್. ಬ್ಲಡ್, ನರ್ವಸ್. ನರ್ವ್ಸ್. ಓಕೆ, ದೆನ್ ವೈಟ್ ಬ್ಲಡ್ ಸೆಲ್. ನರ್ವ್ಸ್, ವೈಟ್ ಬ್ಲಡ್ ಸೆಲ್. ಓಕೆ, ದೆನ್ ಎಕ್ಸೆಟ್ರಾ. ನಿಮ್ಮ ಬ್ರೈನ್ ಇರುತ್ತಲ್ಲಪ್ಪ, ಬ್ರೈನ್ ಅಲ್ಲಿ ನಾನು ಸಿಂಪಲ್ ಆಗಿ ಬರೀತಿದ್ದೀನಿ, ಇದೇ ಬ್ರೈನ್ದು ಚಿತ್ರ ಅಂತ ಅನ್ಕೋಬೇಡಿ ಆಯ್ತಾ? ನಾನು ಅಷ್ಟು ಗುಡ್ಡಿಲ್ಲ ಡ್ರಾಯಿಂಗ್ ಅಲ್ಲಿ. ನಿಮ್ ಬಯಾಲಜಿ ಮ್ಯಾಮ್ ಚೆನ್ನಾಗಿ ಬಿಡಿಸ್ತಾರೆ. ಸೊ ಐ ವಿಲ್ ಶೋ ಇಟ್ ಹಿಯರ್. ಒಂದ್ ಸ್ಮಾಲ್ ಗ್ಲ್ಯಾಂಡ್ ಇದೆ. ಯಾರಿಗಾದ್ರೂ ಗೊತ್ತಾ ಗ್ಲ್ಯಾಂಡ್ ಏನು ಅಂತ? ಪಿಟ್ಯೂಟರಿ. ವೆರಿ ಗುಡ್, ದಟ್ ಈಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಪಿಟ್ಯೂಟರಿ ಗ್ಲ್ಯಾಂಡ್ ಕೆಲಸ ಏನು ಗೊತ್ತಾ? ಕಂಟ್ರೋಲ್ಸ್ ಗ್ರೋತ್. ಓಕೆ, ಹೌ ಇಟ್ ಕಂಟ್ರೋಲ್ಸ್ ಗ್ರೋತ್? ಹೇಗೆ ಕಂಟ್ರೋಲ್ ಮಾಡುತ್ತೆ? ಬೈ ಪ್ರೊಡ್ಯೂಸಿಂಗ್ ಗ್ರೋತ್ ಹಾರ್ಮೋನ್. ಎಸ್, ಗ್ರೋತ್ ಹಾರ್ಮೋನ್. ಸೊ ಅಲ್ಲ ಟೇಕ್ ದಿಸ್ ಆರೆಂಜ್. ಗ್ರೋತ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಿಮಗಾಗೋ ಫೀಲಿಂಗ್ಸ್, ಲೈಕ್ ನಿಮಗೆ ಕೆಲವೊಂದ್ಸತಿ ಖುಷಿಯಾಗಿರ್ತೀರಾ, ಕೆಲವೊಂದ್ಸತಿ ದುಃಖ ಆಗುತ್ತೆ, ಕೆಲವೊಂದ್ಸತಿ ಸಿಟ್ಟು ಬರುತ್ತೆ, ಕೆಲವೊಂದ್ಸತಿ ಯಾರಿಗೋ ಏನೋ ಯಾರನ್ನೋ ನೋಡಿದಾಗ ಅಯ್ಯೋ ಪಾಪ ಅವರು ಅಂತ ಫೀಲ್ ಆಗುತ್ತೆ, ಕೆಲವೊಂದ್ಸತಿ ಯಾರನ್ನೋ ನೋಡಿದಾಗ ಸಿಟ್ಟು ಬಂದು ಹೊಡಿಬೇಕು ಅಂತ ಫೀಲ್ ಆಗುತ್ತೆ. ಈ ತರ ಎಲ್ಲ ಆಗ್ತಿದೆ ಬಿಕಾಸ್ ಆಫ್ ದಿಸ್ ಹಾರ್ಮೋನ್ಸ್ ಗೈಸ್. ಗೊತ್ತಾಯ್ತಾ? ನಿಮ್ಮಲ್ಲಿರುವಂತ ಹಾರ್ಮೋನ್ಸ್ ಏನ್ ಮಾಡ್ತಿದೆ, ಕೆಮಿಕಲಿ ಅದು ರಿಲೀಸ್ ಆಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣಕ್ಕಿಂತ ಕೆಲವೊಂದ್ಸತಿ ವೇರಿಯೇಷನ್ ಆಗುತ್ತೆ. ಡ್ಯೂ ಟು ದಟ್ ಯು ಮೇ ಅಂಡರ್ಗೋ ಡಿಫ್ರೆಂಟ್ ಸಿಚುವೇಶನ್ ಇನ್ ಯುವರ್ ಲೈಫ್. ಓಕೆನಾ? ಯಾಕೆ ಸಡನ್ ಕೆಲವ್ರಿಗೆ ತುಂಬಾ ಕೋಪ, ಇನ್ ಸ್ಪೆಷಲಿ ಈಗ ನಿಮ್ಮ ಅಜ್ಜ ಅಥವಾ ಅಜ್ಜಿ ಇರ್ತಾರೆ, ಏಜ್ ಆದವರು. ಓಕೆನಾ? ನಿಮಗೆ ಕೋಪ ಜಾಸ್ತಿ ಬರುತ್ತಾ, ನಿಮ್ಮ ಅಜ್ಜ ಅಥವಾ ಅಜ್ಜಿ ಕೋಪ ಜಾಸ್ತಿ ಬರುತ್ತಾ? ಹ? ನಮಗೆ. ನಿಮಗೆ. ಯಾಕೆ? ಬಿಕಾಸ್ ದಿಸ್ ಹಾರ್ಮೋನ್ಸ್, ಈ ಹಾರ್ಮೋನ್ಸ್ ಏನಿರುತ್ತೆ ಇದ್ರದ್ದು ಸೆಕ್ರಿಷನ್ ವಿಲ್ ಬಿ ಹೈ ಇನ್ ಯುವರ್ ಬಾಡಿ ಕಂಪೇರ್ ಟು ದಟ್
ಯುವರ್ ಅಜ್ಜ ಆರ್ ಅಜ್ಜಿ ಆರ್ ಎಲ್ಡರ್ ಪರ್ಸನ್, ಓಕೆನಾ. ಸೊ ಅವರಿಗೆಲ್ಲ ಏನು ಗ್ರೋ ಅವ್ರದ್ದು ನಿಮ್ಮ ಏಜಲ್ಲಿ ಫುಲ್ಲು ಹೈಕ್ ಆಗಿ ಬಂದು ಡೇ ಟು ಡೇ ಇದು ರೆಡ್ಯೂಸ್ ಆಗಿರುತ್ತೆ. ಮತ್ತೆ ಹಾರ್ಮೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಡೂಯಿಂಗ್ ಮೆಟಬಾಲಿಕ್ ಆಕ್ಟಿವಿಟಿ ಇನ್ ಯುವರ್ ಬಾಡಿ. ನಿಮ್ಮ ಬಾಡಿಯಲ್ಲಿ ಏನೇ ಒಂದು ಮೆಟಬಾಲಿಕ್ ಆಕ್ಟಿವಿಟಿ ಆಗಬೇಕು ಅಂತಂದ್ರೂ ಈ ಹಾರ್ಮೋನ್ಸು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಮೋನ್ಸ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್, ಓಕೆನಾ. ಸೊ preserving food, why we need to preserve the food? ಎನರ್ಜಿ. No, ಪ್ರಿಸರ್ವ್ ಯಾಕೆ ಫುಡ್ ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಶೇಖರಣೆ ಮಾಡಿಡ್ಬೇಕು. ಯಾಕಪ್ಪ? we don't know whether it's raining or it's not coming. the ರೇನು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು ಕೆಲವೊಂದ್ಸತಿ, ಓಕೆನಾ. ಈಗ ಯಾರೋ ಒಬ್ರು ರೈತರು ಇರ್ತಾರೆ ಅವ್ರ ಮನೆಯಲ್ಲಿ, ಈ ಸತಿ ಚೆನ್ನಾಗಿ ಮಳೆ ಆಗಿದೆ ಅಂತ ಬೆಳೆ ಚೆನ್ನಾಗಿ ಬೆಳೀತಾರೆ, ಓಕೆನಾ. ನೆಕ್ಸ್ಟ್ ಟೈಮ್ ಮಳೆ ಆಗ್ಲಿಲ್ಲ, ಅವಾಗ ಏನ್ ಮಾಡೋದು? ಈ ಸತಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಬಿಟ್ಟು ನಾವು ಊಟ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಸುಮ್ಮನಾಗ್ಬಿಡದ? ನೆಕ್ಸ್ಟ್ ಮಳೆ ಅಥವಾ ಬರ ಬಂದಾಗ ಅಥವಾ ಫ್ಲಡ್ ಬಂದಾಗ ಆ ಥರ ಸಿಚುವೇಶನ್ಸ್ ಎಲ್ಲ ನಾವು ಹೇಗ್ ಫೇಸ್ ಮಾಡಬೇಕು? ಫುಡ್ ಸ್ಟೋರ್ ಮಾಡಿ. ಎಸ್, ಬೈ. ಯಾಕಂದ್ರೆ ನಿಮಗೆ ಜನರಲಿ ಹ್ಯೂಮನ್ ಬೀಯಿಂಗ್ಗೆ ಅಥವಾ ಯಾವುದೇ ಒಂದು ಅನಿಮಲ್ಗೆ ದ ಎನರ್ಜಿ, ಮೇನ್ ಸೋರ್ಸ್ ಆಫ್ ಎನರ್ಜಿ ಇಸ್ ಫುಡ್, ಓಕೆನಾ. ಏನೇನ್ ಕಾಂಪೊನೆಂಟ್ಸ್ ತುಂಬಾ ಇಂಪಾರ್ಟೆಂಟು? ವಾಟರ್, ಏರ್, ಏರ್, ಆಕ್ಸಿಜನ್. ಏರ್ ಅಲ್ಲೇ ಆಕ್ಸಿಜನ್, ನಿಮ್ಮ ಎಲ್ಲ ಇದು ಬಂದೋಗುತ್ತೆ ಗ್ಯಾಸಸ್, ಓಕೆನಾ. ಅಂಡ್ ಫುಡ್. ಶೆಲ್ಟರ್. ಫುಡ್, ಶೆಲ್ಟರ್, ಓಕೆ. ಶೆಲ್ಟರ್, ನನ್ನ ಪ್ರಕಾರ ವಾಟರ್, ಏರ್, ಫುಡ್, ದಿಸ್ ಆರ್ ದ ವೆರಿ 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 ಎಸೆನ್ಷಿಯಲ್. ಬಿಕಾಸ್ ನೀವು ಶೆಲ್ಟರ್ ಇಲ್ಲ ಅಂದ್ರೂ ಹೇಗೋ ಮ್ಯಾನೇಜ್ ಮಾಡ್ಬೋದು. ಹೌ ಕಮ್ ಇಟ್ ಬಿ, ಇಟ್ ವಿಲ್ ಬಿ ಕೆಲವೊಂದ್ಸತಿ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಮಗೆಲ್ಲ ಮನೆ ಇದೆ, ಬಿಲ್ಡಿಂಗ್ಸ್ ಇದಾವೆ ಅಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಬಟ್ ಪ್ರೀವಿಯಸ್ಲಿ ಈ ಆದಿಮಾನವ ಅಂತ ಅದು ಬೇಡ, ಪ್ರಾಣಿಗಳನ್ನ ತಗೊಳ್ಳೋಣ ನಾವು. ಕೆಲವೊಂದು ಪ್ರಾಣಿಗಳಿಗೆ ಶೆಲ್ಟರ್ ಇರುತ್ತಾ? ಎಲ್ಲೋ ಒಂದ್ ಬೀದಿಯಲ್ಲಿ ಎಲ್ಲೋ ಒಂದ್ ಕಡೆ ಇದಿರುತ್ತೆ. ಬಟ್ ಅವು ಫುಡ್ ಇಲ್ದೆ ಬದುಕ್ತಾವ? ನೋ. ಆಕ್ಸಿಜನ್ ಇಲ್ದೆ ಬದುಕ್ತಾವ? ನೋ. ವಾಟರ್ ಇಲ್ದೆ ಬದುಕ್ತಾವ? ನೋ. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫುಡ್ ನಮಗೆ ಮೇನ್ ಸೋರ್ಸ್ ಆಫ್ ಎನರ್ಜಿ. ಸೊ ಈ ಫುಡ್ ನ ಪ್ರಿಸರ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಗೋ ಫಾರ್ ಕೆಮಿಸ್ಟ್ರಿ ಒನ್ಸ್ ಅಗೈನ್. ಸೊ ಫುಡ್ ನ ನಾವು ಪ್ರಿಸರ್ವ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಕೆಮಿಸ್ಟ್ರಿ. ಯಾವ್ದಾದ್ರು ಹೇಳ್ತೀರಾ ಫುಡ್ ಪ್ರಿಸರ್ವೇಟಿಂಗ್ ಏಜೆಂಟ್ಸ್? ಫುಡ್ ಪ್ರಿಸರ್ವೇಟಿಂಗ್ ಏಜೆಂಟ್ಸ್ ಹೇಳ್ತೀರಾ ಯಾವ್ದಾದ್ರು? ನಿಮ್ ಮನೇಲಿ ಯೂಸ್ ಮಾಡ್ತಿರ್ತೀರಾ? ರೆಫ್ರಿಜರೇಟರ್. ಆಯಿಲ್. ನಾನು ಫುಡ್ದು ಪ್ರಿಸರ್ವೇಟಿವ್ ಕೇಳ್ತಾ ಇದ್ದೀನಿ. ಸಂಸ್ಕರಣ ವಸ್ತು, ಓಕೆನಾ. ಅಂದ್ರೆ ಪ್ರಿಸರ್ವ್ ಮಾಡೋ ಅಂತ ಕೆಲವೊಂದು ಕೆಮಿಕಲ್ ನಾವು ಆಡ್ ಮಾಡಿ ಪ್ರಿಸರ್ವ್ ಮಾಡ್ತೀವಿ. ರೆಫ್ರಿಜರೇಟರ್ ಏನ್ ಮಾಡುತ್ತೆ? ನಿಮ್ ಫುಡ್ ನ ಮೈಕ್ರೋಬಿಯಲ್ ಎಫೆಕ್ಟ್ ಇಂದ ತಡೆಯುತ್ತೆ ಅಷ್ಟೇ. ಟೆಂಪರೇಚರ್ ನ ಕಡಿಮೆ ಮಾಡಿ ಅದು ಮೈಕ್ರೋಬಿಯಲ್ ಆಕ್ಟಿವಿಟಿ ಆಗ್ಬಾರ್ದಂಗೆ ತಡೆಯುತ್ತೆ. ಬಟ್ ಇಟ್ ಈಸ್ ವೆರಿ ವೆರಿ ಲಿಟಲ್ ಟೈಮ್, ತುಂಬಾ ಕಡಿಮೆ ಸಮಯ ತನಕ ಮಾತ್ರ ಅದನ್ನ ನಾವು ಯೂಸ್ ಮಾಡ್ಬೋದು. ವೆನ್ ಇಟ್ಸ್ ಕಮ್ ಟು ಲಾಂಗ್ ಟೈಮ್, ನಿಮ್ ಮನೇಲೆಲ್ಲ ಉಪ್ಪಿನಕಾಯಿ ಬಳಸ್ತೀರಾ? ಉಪ್ಪು. ಉಪ್ಪು, ವೆರಿ ಗುಡ್. ದೆನ್ ಎಣ್ಣೆ. ಆಯಿಲ್, ಓಕೆ. ಸಮ್ ಶಾರ್ಟ್, ಓಕೆ. ಆಯಿಲ್, ಓಕೆ. ದೆನ್ ಉಪ್ಪಿನಕಾಯಿನ ಪ್ರಿಸರ್ವ್ ಮಾಡೋದಕ್ಕೆ ಏನ್ ಬಳಸ್ತೀರಾ ಗೊತ್ತಾ? ಯಾರೆಲ್ಲ ಚಾಟ್ಸ್ ಚಾಟ್ಸ್ ಇಷ್ಟಪಟ್ಟು ತಿಂತೀರಪ್ಪ? ಸಂಜೆ ಬೇರೆ ಆಯ್ತು, ಈ ಕ್ಲಾಸ್ ಕೇಳೋ ಟೈಮಲ್ಲಿ ನಾನು ಚಾಟ್ಸ್ ಹೇಳಿದ್ರೆ ಆಮೇಲೆ ಓದ್ಲೆ ಕಷ್ಟ ನೀವು ವಿನೆಗರ್. ಕ್ಲಾಸ್ ಬಿಟ್ಟು. ಹೇಳಿ ಸುಹಾಸ್, ಹೇಳಪ್ಪ. ಶುಗರ್. ವಿನೆಗರ್. ಎಸ್, ವಿನೆಗರ್. ವಿನೆಗರ್ ಅಂದ್ರೇನು? ಅಸಿಟಿಕ್ ಆಸಿಡ್.
Yes, it is a acetic acid, or we call it as organic weak acid. ಓಕೆನಾ? ನಾವು ಆರ್ಗ್ಯಾನಿಕ್ ವೀಕ್ ಆಸಿಡ್ ಅಂತ ಕೂಡ ಕರಿಬಹುದು, ಅಥವಾ ಅಸಿಟಿಕ್ ಆಸಿಡ್ ಅಂತ ಕೂಡ ಕರಿಬಹುದು. ವಿನೆಗರ್ನ ನಾವು ಪ್ರಿಸರ್ವೇಟಿವ್ ಆಫ್ ಪಿಕಲ್ಸ್ ನ ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದೆನ್ ಫರ್ಟಿಲೈಸರ್ಸ್. ವೈ ವಿ ನೀಡ್ ಟು ಹ್ಯಾಡ್ ಫರ್ಟಿಲೈಸರ್ಸ್ ಟು ದ ಫಾರ್ಮ್? ಯಾಕೆ ಜಮೀನ್ಗಳಿಗೆ ಫರ್ಟಿಲೈಸರ್ ಹಾಕ್ಬೇಕು? Do you know the population before the independence and now? India is leading ನಂಬರ್ 1 ಪಾಪ್ಯುಲೇಷನ್ ಕಂಟ್ರಿ ಯಾವುದು ಗೊತ್ತಾ ಇವಾಗ? India. ಇಂಡಿಯಾ. ಎಕ್ಸಾಕ್ಟ್ಲಿ ರೈಟ್. ಎಷ್ಟಿದೆ ಗೊತ್ತಾ? 141. 143 crore. 140 ಸಮಥಿಂಗ್ ಕ್ರೋರ್. ಓಕೆನಾ? 140 ಸಮಥಿಂಗ್ ಕ್ರೋರ್ಸ್ ಇದೆ. ಸೊ ಇಷ್ಟು ಜನಕ್ಕೆ ನಾವು ಫೀಡ್ ಮಾಡಬೇಕು ಡೈಲಿ. Is it possible to feed in the olden way of culturing agriculture? ನಾವು ಹಳೆ ಪದ್ಧತಿಗಳನ್ನ ಯೂಸ್ ಮಾಡಿ ನಾವು ಇವಾಗ ಪ್ರಿಪೇರ್ ಮಾಡ್ಬೋದು, ಅಷ್ಟು ಜನಕ್ಕೆ ಫುಡ್ ಒದಗಿಸ್ಬೋದಪ್ಪ. No, ma'am. ನಿಮ್ ಮನೆಗಳೆಲ್ಲ ಆಲ್ಮೋಸ್ಟ್ ಕೆಲವರೆಲ್ಲ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, ನಿಮ್ ಪೇರೆಂಟ್ಸ್ ಅಲ್ವಾ? Yes, ma'am. ಯಾವ್ಯಾವ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಿದ್ದಾರೆ? Urea. ಯೂರಿಯಾ, ದೆನ್ ಪೊಟ್ಯಾಶ್, NP. 20 ಆರ್ 2040 ಆ ಥರ ಒಂದಿದೆ. 20 40 ಆ ಥರ ಏನೋ ಇದೆ. ಸೊ ಕಾಂಬಿನೇಷನ್ಸ್ ಆಫ್, ಅದಕ್ಕೆ ನೀವು ಏನ್ ಮಾಡಬೇಕು? ಫರ್ಟಿಲೈಸರ್ಸ್ನ ಆನ್ ದ ಬೇಸಿಸ್ ಆಫ್ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು. ಸುಮ್ಮನೆ ಈಗ ಪಕ್ಕದೊಲ್ದವ್ರು ಯಾರೋ ಹಾಕಿದ್ರು ಜಮೀನವರು ಅಂತ ನಾವು ಅದೇ ಫರ್ಟಿಲೈಸರ್ಸ್ನ ಯೂಸ್ ಮಾಡಬಾರ್ದು. ಬಿಕಾಸ್ ಅವರ್ ಸಾಯಿಲ್ ರಿಕ್ವೈರ್ ಡಿಫ್ರೆಂಟ್ ನ್ಯೂಟ್ರಿಯೆಂಟ್. ಓಕೆನಾ? ಸಾಯಿಲ್ಗೂ ಕೂಡ ಏನು ಅದಕ್ಕೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ನ ನಾವು ಅದೇ ಸಾಯಿಲ್ ನ ಟೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಫರ್ಟಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ದೆನ್ ವಾಷಿಂಗ್ ಕ್ಲಾತ್ಸ್ ಯಾವ್ದ್ರಿಂದ ಮಾಡ್ತೀವಿ? ಸೋಡಾ ಬರ್ತದೆ. ಡಿಟರ್ಜೆಂಟ್ಸ್. ಬೈಕಾರ್ಬನೇಟ್. ಡಿಟರ್ಜೆಂಟ್ಸ್ ಇಂದ ಯೂಸ್ ಮಾಡ್ತೀವಾ? All those things. And ಇದೆಲ್ಲ ಯೂಸ್ ಮಾಡ್ತೀವಿ ಹೇಳಿ? ಮ್ಯಾಮ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ? ನೀವ್ ಎಕ್ಸಾಂಪಲ್ ಹೇಳ್ಬೇಕು ಈಗ ನನಗೆ ಕೆಲವೊಂದು. ಈಗ ನಾನು ಜಸ್ಟ್ ಜನರಲ್ ಆಗಿ ಹೇಳ್ದೆ. ಕ್ವಶನ್ ಗೊತ್ತಾಗ ಮ್ಯಾಮ್, ಕ್ವಶನ್ ಇನ್ನೊಂದ್ಸಲಿ ಹೇಳಿ. ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತೀವಿ? ವೇರ್ ಕ್ಯಾನ್ ಡಿಟರ್ಜೆಂಟ್. ವಿ ಯೂಸ್ ಅದರ್ ದ್ಯಾನ್ ದಿಸ್? ನಾನು ಇವಾಗ ಏನೇನು ಹೇಳ್ದೆ ಅದನ್ನ ಬಿಟ್ಟು ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಕೆಮಿಸ್ಟ್ರಿನ? Medicine. Chemistry plays a vital role in life of human being in the various field like. ಹೇಳ್ತೀರಾ? ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್. ಅಲ್ಲ, ಇಲ್ಲೇನಿದೆ ಅಂದ್ರೆ ಕೆಮಿಸ್ಟ್ರಿ ಅನ್ನೋದು ಯಾವ ಹ್ಯೂಮನ್ ಬೀಯಿಂಗ್ ಮನುಷ್ಯರ ಜೀವನದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಒಳ್ಳೆ ಕೆಲಸ, ಅಥವಾ ಏನಂತ ಕರಿತೀವಿ, ಮೇನ್ ರೋಲ್ ಅನ್ನ ಪ್ಲೇ ಮಾಡ್ತಿದೆ. ಈಗ ಒಂದು ಫಿಲ್ಮ್ ಇದೆ ಅಂತಂದ್ರೆ ಅದರಲ್ಲಿ ಮೇನ್ ರೋಲ್ ಯಾರು? ಹೀರೋ ಅಲ್ವಾ? ಸೊ ಹೀರೋ ರೋಲ್ ನ ಇಲ್ಲಿ ಪ್ಲೇ ಮಾಡ್ತಿದೆ. ಯಾಕೆ? ಹೀರೋ ಏನ್ ಮಾಡ್ತಾನಪ್ಪ ಫಿಲ್ಮ್ ಅಲ್ಲಿ? ಆಕ್ಟಿಂಗ್ ಮಾಡ್ತಾನೆ. ಆಕ್ಟಿಂಗ್ ಮಾಡ್ತಾನೆ. ಅದೇ ಯಾವ ತರ ಆಕ್ಟಿಂಗ್? ಅವನು ಅಕ್ಕ ತಂಗಿರು ಮತ್ತೆ ಅಮ್ಮ ಅಪ್ಪ ಎಲ್ಲಾರ್ನು ಒಡೆದು ಬಡ್ದು ಮಾಡ್ತಾನ, ಇಲ್ಲ ಎಲ್ಲಾರ್ಗು ಪ್ರೊಟೆಕ್ಟಿವ್ ಆಗಿ, ಅಥವಾ ಎಲ್ಲಾ ಕ್ಯಾರೆಕ್ಟರ್ಸ್ ಸೇವ್ ಮಾಡೋ ತರ ಮಾಡ್ತಾನ? ನಾವೆಲ್ಲ ಕ್ಯಾರೆಕ್ಟರ್ ಸೇವ್ ಮಾಡತ್ತಾರ. ವೆರಿ ಗುಡ್. ಎಲ್ಲಾ ಕ್ಯಾರೆಕ್ಟರ್ನು ಸೇವ್ ಮಾಡೋ ತರ ಮಾಡ್ತಾನಲ್ವಾ? ಸೊ ಅದೇ ತರ ನಮ್ಮ ಕೆಮಿಸ್ಟ್ರಿ ಕೂಡ ಫುಡ್ ಅಲ್ಲಿ. ಈಗ ನಾನು ಹೇಳ್ದೆ ಫುಡ್ ಪ್ರಿಸರ್ವೇಟಿವ್ ಇರ್ಬೋದು, ಜನರಲಿ ಕ್ಲಾತಿಂಗ್ ಅಲ್ಲಿ ಹೇಗೆ ಅಂತ ಗೊತ್ತಾ? If you are using cotton cloth, cotton ಏನಪ್ಪ? ಕ್ಲಾತ್.
ಅದೇ ಕಾಟನ್ ಏನದು? ಪಾಲಿಮರ್ ಆಫ್ ಪಾಲಿಮರ್ ಅಲ್ವಾ ಕಾಟನ್? ಪಾಲಿಮರ್ ಅಂತಂದ್ರೆ ಸಿಂಗಲ್ ಮಾನೋಮರ್ಸ್ ಕಂಬೈನ್ ಆಗಿ ಲಾಂಗ್ ಚೈನ್ ಸ್ಟ್ರಕ್ಚರ್ ಆಗುವಂಥದ್ದು. ಓಕೆನಾ? ಈಗ ನೀವು ಪಾಲಿಥೀನ್ ಕವರ್ಸ್ ಯೂಸ್ ಮಾಡ್ತೀರಾ, ಕ್ಯಾರಿ ಬ್ಯಾಗ್ಸ್ ಅಂತ ಹೇಳ್ತೀವಿ, ಅಥವಾ ನಿಮ್ಮ ಕ್ಲಾತಿಂಗ್ಸ್ ಇರ್ಬೋದು, ನೈಲಾನ್. ಇವಾಗ ಕೆಲವೊಂದು ಛತ್ರಿಗಳೆಲ್ಲ ಯೂಸ್ ಮಾಡ್ತೀರಾ, ಅದ್ ಯಾಕೆ ಮಳೆಯಲ್ಲಿ ಹಿಡಿಯಲ್ಲ? ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ನೈಲಾನ್ ಮೆಟೀರಿಯಲ್. ಓಕೆನಾ? ಸೊ ವಾಟರ್ನ ಅದು ಅಬ್ಸರ್ವ್ ಮಾಡ್ಕೊಳಲ್ಲ. ಅಂಡ್ ಯುವರ್ ಬ್ರಷಿಂಗ್, ಸಿನ್ಸ್ ಫ್ರಮ್ ದ ಮಾರ್ನಿಂಗ್ ಯು ಆರ್ ಯೂಸಿಂಗ್ ಬ್ರಷಸ್, ರೈಟ್? ಬ್ರಷಸ್ ಯಾವ್ದ್ರಿಂದ ಮಾಡಿದ್ದಾರೆ? ಪ್ಲಾಸ್ಟಿಕ್ ಇಂದ ಅಲ್ವಾ? ದಟ್ ಈಸ್ ಆಲ್ಸೋ ಪಾಲಿಮರ್. ಪಾಲಿಮರ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಅವರ್ ಕೆಮಿಸ್ಟ್ರಿ. ಓಕೆ. ದೆನ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಲ್ಲಿ ಏನೇನು ಯೂಸ್ ಮಾಡ್ತೀವಿ? ಕನ್ಸ್ಟ್ರಕ್ಷನ್ ಅಂದ್ರೆ ಕಟ್ಟಡ ಕಟ್ಟೋದಕ್ಕೆ. ಸಿಮೆಂಟ್. ಎಸ್, ಸಿಮೆಂಟ್ ಇಸ್ ಇಟ್ಟಿಗೆ. ಬೇಸ್ಮೆಂಟ್. ಯಾ, ಆಲ್ ದೋಸ್ ಥಿಂಗ್ಸ್ ಆರ್ ಏನದು? ಅಂಡ್ ಯು ನೋ ವಾಟರ್, ಎಸ್ ಮ್ಯಾಮ್. is it chemical or not? ನಾಟ್ ಮ್ಯಾಮ್. ಸಿಮೆಂಟ್ ಕೆಮಿಕಲ್. It is a healthy chemical, I will saying that. Okay, healthy chemical. ವಾಟರ್ ಕೂಡ ಒಂದು ಕೆಮಿಕಲ್ ಕಣಪ್ಪ. ಕೆಮಿಕಲ್ ಅಂದ್ರೆ ನೀವು ರಾಂಗ್ ಆಗಿ ತಗೋಬಾರ್ದು. ನಾವು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಕೆಮಿಕಲ್ ಅಂತ ತಕ್ಷಣ ಕೆಮಿಸ್ಟ್ರಿ ಅಂದ್ರೆ ಅಜಾರ್ಡಸ್, ಕೆಮಿಕಲ್ ಅಂದ್ರೆ ಯಪ್ಪ ಆಸಿಡ್ ನನ್ ಕೈಗೆ ಸುಟ್ಕೊಬಿಡ್ತೀವಿ ಆ ತರ ತಗೋಬಾರ್ದು ನೀವು. ಕೆಮಿಕಲ್ ಇಟ್ ಇಸ್ ಅ ನ್ಯಾಚುರಲ್ ಥಿಂಗ್, ಆ ತರ ತಗೋಬೇಕು. ವಾಟರ್ ಕೂಡ ನಮಗೆ ಕೆಮಿಸ್ಟ್ರಿಯಿಂದನೇ ಫಾರ್ಮ್ ಆಗಿರೋದು. ಆಟಮ್ ಕಂಬೈನ್ ಆಗಿ ಏನಾಗುತ್ತೆ? ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಆಗುತ್ತೆ. ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಯಾವ್ದು ಹೇಳಿರೋದು? ಕೆಮಿಸ್ಟ್ರಿ. ಸೊ H2O is a chemical product. Okay? Okay. Understand? Transportation. How transportation is contribution of chemistry ಅಂತ ಹೇಗೆ ಅಂತ ಹೇಳ್ತೀರಾ ಏನಾದ್ರು? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಾವು ವೆಹಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋದಕ್ಕೆ. ಏನ್ಶಿಯಂಟ್ ಇಂಡಿಯಾದಲ್ಲಿ ನಾವು ಹಳೆ ಕಾಲದಲ್ಲಿ ಏನು ಯೂಸ್ ಮಾಡ್ತಿದ್ವಿ? ಕುದುರೆ ಗಾಡಿ ಅಥವಾ ಎತ್ತಿನ ಗಾಡಿ, ಸೈಕಲ್. ಲೈಕ್ ಹ್ಯೂಮನ್ ಏನು ಟ್ರಾನ್ಸ್ಪೋರ್ಟೇಷನ್, ಲೈಕ್ ಮನುಷ್ಯರು ತಳ್ಕೊಂಡು ಹೋಗೋದು ಆ ತರ ಎಲ್ಲ ಇತ್ತು. ಇವಾಗ್ಲೂ ಆ ತರ ನೋಡ್ತೀರಾ? No, ma'am. ಸೊ ಬಿಕಾಸ್ ಆಫ್ ಕೆಮಿಕಲ್ ಅಥವಾ ಕೆಮಿಸ್ಟ್ರಿ ಅಥವಾ ಗ್ರೋತ್ ಇನ್ ಕೆಮಿಸ್ಟ್ರಿ ವಿ ಆರ್ ಯೂಸಿಂಗ್ ಫ್ಯೂಯಲ್ಸ್. ನಾವು ಕಣ್ಮುಚ್ಚಿ ಕಣ್ಮೂಡೋ ಅಷ್ಟರಲ್ಲಿ ಏನ್ ಮಾಡ್ಬೋದು? ಇಲ್ಲಿಂದ ಮಂಗಳಯಾನ ಕೂಡ ಮಾಡ್ಬಿಡ್ಬೋದು ಅಲ್ವಾ? ಹಿಂಗೆ ಚಿಟ್ಕೆ ಹಿಂಗ್ ಹೊಡೆಯೋ ಅಷ್ಟರಲ್ಲಿ ನಮ್ದು ರಾಕೆಟ್ ಏನಾಗಿರುತ್ತೆ? ಚಂದ್ರನ ದಕ್ಷಿಣ ಧ್ರುವಕ್ಕೆ ಮುಟ್ಟಿರುತ್ತೆ. ಯಾವುದು ದಕ್ಷಿಣ ಧ್ರುವಕ್ಕೆ ಈ ಸರಿ ಹೋಗಿದ್ದು? ಚಂದ್ರಯಾನ. ಯಾವ ಸ್ಯಾಟಲೈಟ್ ಅಪ್ಪ ಅದು? ಇದು ವಿಕ್ರಮ್. ಎಸ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಎನರ್ಜಿ. ಎನರ್ಜಿ ಫುಡ್ ಇಂದ ಎನರ್ಜಿ ಬರುತ್ತೆ. ಮತ್ತೆ ವೆಜಿಟೇಬಲ್, ಫ್ರೂಟ್ಸ್ ಫುಡ್ ತಾನೆ. ಓಕೆ, ಅದು ನಾರ್ಮಲ್. ಓಕೆ, ದೆನ್ ಎನರ್ಜಿನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬೋದು. ಯಾವ ತರ? ಇವಾಗ ಕ್ಲಾಸಸ್ ನೀವು ಯಾವ್ದ್ರಲ್ಲಿ ಕೇಳ್ತಿದ್ದೀರಪ್ಪ? ಫೋನ್ ಡೈರೆಕ್ಟ್ ಆಗಿ ನೀವು ಚಾರ್ಜಿಗೆ ಹಾಕೊಂಡು ಕೇಳ್ತಾ ಇದ್ದೀರಾ ಕ್ಲಾಸ್ನ? ನೋ. ದೆನ್ ಹೌ ಇಟ್ ಕುಡ್ ಬಿ ಪಾಸಿಬಲ್? ಯಾವುದೇ ಚಾರ್ಜಸ್ ಅಥವಾ ಪಾಸಿಂಗ್ ಆಫ್ ಎಲೆಕ್ಟ್ರಾನ್ ಇಲ್ಲ, ಆದ್ರೂ ನಿಮ್ ಫೋನ್ ಆನ್ ಆಗಿದೆ. ಯಾಕೆ? ಹೇಗ್ ಸಾಧ್ಯ ಇದು? ಮ್ಯಾಮ್ ಚಾರ್ಜ್ ಫುಲ್ ಆಗಿತ್ತೆ. ಚಾರ್ಜ್ ಫುಲ್ ಆಗಿದೆ. ಚಾರ್ಜ್ ಅನ್ನೋದನ್ನ ಯಾವ್ದು ಫುಲ್ ಆಗಿದೆ? ಚಾರ್ಜ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಅಲ್ಲ, ಚಾರ್ಜ್ ಯಾವ್ದ್ರದ್ದು ಫುಲ್ ಆಗಿದೆ? ಮೊಬೈಲ್ ಇಂದ. ಮೊಬೈಲ್
ಮೊಬೈಲ್ ಅಂತಂದ್ರೆ ಹೋಲ್ ಬಾಡಿಗೆ ನಾವು ಮೊಬೈಲ್ ಅಂತೀವಿ. ಮೊಬೈಲ್ ಅಲ್ಲಿ ಯಾವ ಪಾರ್ಟ್ ನಿಮಗೆ ಎನರ್ಜಿ ಸಪ್ಲೈ ಮಾಡ್ತಿರೋದು? ಬ್ಯಾಟ್ರಿ. ವೆರಿ ಗುಡ್, ಬ್ಯಾಟರಿ. ದಟ್ ಈಸ್ ಬ್ಯಾಟರಿಯಲ್ಲಿ ಏನಿದೆ? ಎನರ್ಜಿ. ಎಲೆಕ್ಟ್ರಿಕ್ ಇಂದ ಲಿಥಿಯಂ ಇದೆಯಾ? ಎಸ್ ಮ್ಯಾಮ್. ಲಿಥಿಯಂ ಏನ್ ಮಾಡುತ್ತೆ? ಇಟ್ ಕನ್ವರ್ಟ್ ಲಿಥಿಯಂ ಕೆಮಿಕಲ್ ಎನರ್ಜಿನ ನಿಮ್ಮ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಿದೆ, ಸೋ ದಟ್ ಯುವರ್ ಮೊಬೈಲ್ ಸ್ಕ್ರೀನ್ ಅಂಡ್ ಆಲ್ ದ ಆಕ್ಟಿವಿಟೀಸ್ ಇನ್ಸೈಡ್ ದ ಮೊಬೈಲ್ ವಿಲ್ ಗೋಯಿಂಗ್ ಸ್ಮೂತ್ಲಿ. ಓಕೆ. ಎಸ್ And ಮ್ಯಾಮ್. it comes to medicine, I already told you, medicine is a very, very fantastic. As a chemistry students, we have to be proud enough. ಕರೋನಾದಲ್ಲಿ ಎಲ್ಲಾ ಇಂಡಸ್ಟ್ರೀಸು ಕ್ಲೋಸ್ ಆಗಿತ್ತು, ಎಕ್ಸೆಪ್ಟ್ ಎಸ್ ಮ್ಯಾಮ್. ಎಸ್ ಮ್ಯಾಮ್. ಎಕ್ಸೆಪ್ಟ್ ಏನು? ಮೆಡಿಕಲ್ ಇಂಡಸ್ಟ್ರಿ ಅಥವಾ ಕೆಮಿಕಲ್ ಇಂಡಸ್ಟ್ರಿ. ಯಾಕೆ? ಬಿಕಾಸ್ ದೇ ನೋ ಎಕ್ಸೆಪ್ಟ್ ಕೆಮಿಕಲ್ ಇಂಡಸ್ಟ್ರಿ ವಿಲ್ ಓನ್ಲಿ ಗಿವ್ ಅ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. ಕರೋನಾ ವೈರಸ್ಗೆ ನಾವು ಮಾತ್ರ ಅದಕ್ಕೆ ಸೊಲ್ಯೂಷನ್ ಕೊಡಕ್ ಸಾಧ್ಯ, ಬೇರೆ ಯಾರು ಅಲ್ಲ. ಇವನ್ ದೋ ಡಾಕ್ಟರ್ಸ್ ಕ್ಯಾನ್ ಡೂ ಟ್ರೀಟ್ಮೆಂಟ್ ಬಟ್ ದೇ ಕಾಂಟ್ ಏಬಲ್ ಟು ಗಿವ್ ಸೊಲ್ಯೂಷನ್. ಬಟ್ ಅವರ್ ಕೆಮಿಸ್ಟ್ರಿ ವಿಲ್ ಗೇವ್ ದಟ್ ಸೊಲ್ಯೂಷನ್. ಯಾವ್ದಪ್ಪ ಅದು? ವೈರಸ್, ಕರೋನಾ ವೈರಸ್ಗೆ ನಾವು ಯಾವ್ದು ಕಂಡಿಡ್ದಿದ್ದು? ವ್ಯಾಕ್ಸಿನ್. ವ್ಯಾಕ್ಸಿನ್ ಯಾವ್ದು? ಎಲ್ಲ ತಗೊಂಡಿರ್ತೀರಾ ಅನ್ಕೋತೀನಿ. ಯಾರ್ಯಾರು ಕೋವ್ಯಾಕ್ಸಿನ್ ತಗೊಂಡಿದ್ದೀರಾ? ಕೈ ಎತ್ತಿ. ಕಾಣಿಸಲ್ಲ, ಸುಮ್ನೆ ಹೇಳ್ದೆ. ಕೋವ್ಯಾಕ್ಸಿನ್ ಅಂಡ್ ಕೋವಿಶೀಲ್ಡ್. ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಅನ್ನೋಂತ ವ್ಯಾಕ್ಸಿನ್ ತಗೊಂಡ್ರಿ ಅಲ್ವಾ? ಎಸ್ ಮ್ಯಾಮ್. ಸೊ ದಟ್ ಲೈಫ್ ಬಿಕಮ್ ನಾರ್ಮಲ್, ರೈಟ್? ಇವಾಗ ಒಪ್ಕೊಂತೀರಾ ನಮ್ ಕೆಮಿಸ್ಟ್ರಿ ಯಾಕೆ ಇಂಪಾರ್ಟೆಂಟ್ ಅಂತ? ಮತ್ತೆ ನೀವು ಹೇಳ್ಬೇಕು ಕೆಮಿಸ್ಟ್ರಿ ಯಾಕೆ ಇಂಪಾರ್ಟೆಂಟ್ ಅಂತ ನಿಮ್ಮ ಪೇರೆಂಟ್ಸಿಗಾಗ್ಲಿ, ನಿಮ್ಮ ಅಪ್ಕಮಿಂಗ್ ಯಾರು ನೆಕ್ಸ್ಟ್ ಜನರೇಷನ್ ಬರ್ತಾರೆ ಅವರಿಗೆಲ್ಲ ಕೆಮಿಸ್ಟ್ರಿದು ಇಂಪಾರ್ಟೆನ್ಸ್ ನ ನೀವು ಹೇಳ್ಬೇಕು. ಮತ್ತೆ ವೈ ವಿ ನೀಡ್ ಟು ಸ್ಟಡಿ ಅಂತಾನು ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದೆನ್ ನಾಲೆಡ್ಜ್, ಕೆಮಿಸ್ಟ್ರಿ ನಾಲೆಡ್ಜ್ ಅಫ್ಕೋರ್ಸ್ ಇಷ್ಟೆಲ್ಲ ವರ್ಸಟೈಲ್ ಇಂಪಾರ್ಟೆನ್ಸ್ ಇರೋದ್ರಿಂದ ಯು ಹ್ಯಾವ್ ಟು ಲರ್ನ್ ಕೆಮಿಸ್ಟ್ರಿ, ಯು ಹ್ಯಾವ್ ಟು gain the knowledge of chemistry. And technology, ಟೆಕ್ನಾಲಜಿಯಲ್ಲಿ ಹೇಗೆ? ಟೆಕ್ನಾಲಜಿಯಲ್ಲಿ how we use chemistry in technology? ಮೆಷಿನ್ಸ್. ವೆರಿ ಗುಡ್. ದೆನ್ ಮೆಷಿನ್ಸ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ನಾನು ಆಟೋಮೊಬೈಲ್ಸ್ ತಗೋತೀನಿ ಅಥವಾ ರಾಕೆಟ್ ತಗೋತೀನಿ, ಎನಿಥಿಂಗ್ ಎಕ್ಸೆಪ್ಟ್ ಫ್ಯೂಯಲ್ಸ್ ನ ಬಿಡೋಣ. ಫ್ಯೂಯಲ್ಸ್ ನ ಬಿಟ್ಟು ಇನ್ನೇನೇನ್ ಕೆಮಿಕಲ್ಸ್ ಬೇಕು? ಟೆಕ್ನಾಲಜಿ ಏನೇನ್ ಬೇಕು ಹೇಳಿ? ಬರೆಯೋದಕ್ಕೆ ಜಾಗ ಇಲ್ವಲ್ಲಪ್ಪ, ರಬ್ ಮಾಡ್ಲಾ? ಟೆಕ್ನಾಲಜಿಯಲ್ಲಿ ಯಾವ ತರ? ಇಫ್ ಯು ಬಿಲ್ಟ್ ಎನಿ ಟೆಕ್ನಾಲಜಿ, ಯು ವಾಂಟ್ ಟು ಬಿಲ್ಡ್ ಎನಿ ಟೆಕ್ನಾಲಜಿ, ಯಾವ್ದಾದ್ರು ಟೆಕ್ನಾಲಜಿ ಕ್ರಿಯೇಟ್ ಮಾಡಿ ನೀವು, ಐದರ್ ಇಟ್ ಹ್ಯಾಸ್ ಅ ಹಾರ್ಡ್ ಪಾರ್ಟ್. ಇವಾಗ ಫಾರ್ ಎಕ್ಸಾಂಪಲ್, ನಾನು ಸೂಪರ್ ಕಂಪ್ಯೂಟರ್ನ ಫೈಂಡ್ ಔಟ್ ಮಾಡ್ತೀನಿ ಅಂತ ಯಾರೋ ಒಬ್ಬ ಸ್ಟೂಡೆಂಟ್ ಹೋಗ್ತಾನೆ, ಓಕೆನಾ? ಸೊ ಆ ಸೂಪರ್ ಕಂಪ್ಯೂಟರ್ನ ಫೈಂಡ್ ಔಟ್ ಮಾಡೋದಕ್ಕೆ ಅವನು ಮೆಕ್ಯಾನಿಸಮ್ ಎಲ್ಲ ಬರೀತಾನೆ, ಆಲ್ಗರಿದಮ್ಸ್ ನ ಇನ್ಕ್ಲೂಡ್ ಮಾಡ್ತಾನೆ ಒಂದು ಪೆನ್ ಅಂಡ್ ಪೇಪರ್ ಅಲ್ಲಿ, ಅಂಡ್ ಆಲ್ ದೋಸ್ ಥಿಂಗ್. ಪೆನ್ನು ಮತ್ತೆ ಪೇಪರ್ ಏನು? ಕೆಮಿಸ್ಟ್ರಿ. ಹೌ? ಕೆಮಿಕಲ್ ಇಂಕೇನು? ಪೇಪರ್. ಇಟ್ ಇಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್. ಪೇಪರ್ ಇಸ್ ಅ ಫುಡ್. ಇಟ್ ಇಸ್ ಅ ಪಾಲಿಸ್ಯಾಕರೈಡ್. ಓಕೆ. ದೆನ್ ಟೆಕ್ನಾಲಜಿಯಲ್ಲಿ ಲೈಕ್ ಈಗ ನಾವು ಯಾವುದೋ ಒಂದು ಮೆಟಲ್ ಬಾಡಿನ ಯೂಸ್ ಮಾಡ್ತೀವಿ. ಸೂಪರ್ ಕಂಡಕ್ಟರ್ಗೆ ಒಂದು ಮೆಟಲ್ ಬಾಡಿ, ಹೈ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂತ ಒಂದು ಮೆಟಲ್ ಬಾಡಿ ಯೂಸ್ ಮಾಡ್ತೀವಿ. ಸೊ ದಟ್ ಕಮ್ಸ್ ಟು ಮೆಟಲ್ ಎಲ್ಲಿಂದ ಬರುತ್ತೆ ನಿಮಗೆ? ನಿಮ್ಮ ಪಿರಿಯಾಡಿಕ್ ಟೇಬಲ್ ಇಂದ ಅಲ್ವಾ? ಸೊ ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್
ಅಂಡ್ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಗೆ? ಮ್ಯಾಮ್ ಟಿವಿ ಫೋನ್. LCD ಟಿವಿ ಕೇಳಿದ್ದೀರಾ? ಎಸ್ ಎಸ್ ಮ್ಯಾಮ್. LED ಟಿವಿ ಬರೋದಕ್ಕಿಂತ ಮುಂಚೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಬರ್ತಾ ಇತ್ತು. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. Due to the semiconductor we are used. Semiconductor is also from the chemical background itself. ಓಕೆನಾ? ಸೊ ಅಲ್ಲಿರುವಂತ ಯಾಕೆ ಅಯಾನ್ಸ್ಗಳು ಮೂವ್ ಆಗ್ಬೇಕಂದ್ರೆ ಅದಕ್ಕೊಂದು ಮೀಡಿಯಂ ಬೇಕು. ಆ ಮೀಡಿಯಂ ಪ್ರೊಡ್ಯೂಸ್ ಮಾಡೋದೇ ನಮ್ಮ ಕೆಮಿಸ್ಟ್ರಿ. ಓಕೆನಾ? ದೆನ್ ಕಮ್ಸ್ ಟು ಜನರಲ್ ಆಗಿ ಒಂದು ಸಿಂಪಲ್ ಆಗಿ ನಿಮ್ಗೆ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಕೆಮಿಸ್ಟ್ರಿನ? ಕಮ್ಯುನಿಟಿಯಲ್ಲಿ. ಇಫ್ ಅವರ್ ಎನ್ವೈರನ್ಮೆಂಟ್ ಅಂಡ್ ಹೆಲ್ತ್ ಅಂಡ್ ಮೆಡಿಸನ್ ಆಲ್ ದೋಸ್ ಥಿಂಗ್ ವೆರಿ ಗುಡ್. ನಮಗೆ ಎನ್ವೈರನ್ಮೆಂಟ್ ಅಲ್ಲಿ ಅಜಾರ್ಡಸ್ ಬರ್ತಿದೆ ಅಂತಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್ ಇಂದ ಯಾವುದು ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತಿತ್ತಪ್ಪ? CFC, chlorofluorocarbon. ಕ್ಲೋರೋಫ್ಲೋರೋಕಾರ್ಬನ್. ಅದನ್ನ ನಾವ್ ಏನ್ ಮಾಡ್ತಿದೀವಿ ಇವಾಗ? ರೆಡ್ಯೂಸ್ ಮಾಡ್ತಿದೀವಿ ಆಲ್ಟರ್ನೇಟಿವ್ ಸೋರ್ಸಸ್. ಓಕೆನಾ? HFCS ಮುಂಚೆ ಕ್ಲೋರೋಫ್ಲೋರೋಕಾರ್ಬನ್ ಹೋಲಿಸ್ಕೊಂಡ್ರೆ ಇದು ಏನ್ ಮಾಡ್ತಿದೆ ನಿಮಗೆ? ಸಾರಿ, ಓಕೆ. ಕ್ಲೋರೋಫ್ಲೋರೋಕಾರ್ಬನ್ ಹೋಲಿಸ್ಕೊಂಡ್ರೆ ನಮ್ಮ HFCS ಏನು ಕಡಿಮೆ ಹಜಾರ್ಡಸ್ ಕಂಪೇರ್ ಟು ದಟ್. ಅದು ಏನಾಗ್ತಿತ್ತು? ಡೈರೆಕ್ಟ್ ನಿಮಗೆ ಫ್ಲೂರಿನ್ ಮಾಲಿಕ್ಯೂಲ್ಸ್ ದ ಓಝೋನ್ ಡಿಪ್ಲಿಷೇಷನ್ಗೆ ಕಾರಣ ಆಗ್ತಿತ್ತು. ಡ್ಯೂ ಟು ಯೂಸಿಂಗ್ ಆಫ್ ಅವರ್ ಕೆಮಿಕಲ್ ಮೆಥಡ್ಸ್ ಅಂಡ್ ಫಾರ್ಮೇಶನ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಕಮ್ಯುನಿಟಿನ ಹೆಲ್ದಿ ಆಗಿರೋದಕ್ಕೆ ನಾವು ಏನ್ ಮಾಡ್ಬೋದು? ಹೆಲ್ಪ್ ಮಾಡ್ಬೋದು. ದೆನ್ ಇಟ್ ಕಮ್ಸ್ ಟು ಎನ್ವೈರ್ನಮೆಂಟ್. ಎನ್ವೈರನ್ಮೆಂಟ್ ಹೇಗೆ ನಾವು ಸೇವ್ ಮಾಡ್ಬೋದು? ಪೊಲ್ಯೂಷನ್ ಲೆಸ್ ಮಾಡ್ಬೇಕು. ಎಸ್. ಮತ್ತೆ ಈಗ ಕೆಲವೊಂದು ಇಂಡಸ್ಟ್ರೀಸ್ ನಾವು ಹೇಳ್ತಿದೀವಲ್ವಾ, ಫರ್ಟಿಲೈಸರ್ಸ್ ಬೇಕು, ಪ್ರಿಸರ್ವೇಟಿವ್ಸ್ ಬೇಕು. ಅಂಡ್ ಹೌ ಟು ಮೇಂಟೈನ್ ದಟ್ ಅಥವಾ ಹೌ ಟು ಕೀಪ್ ಇಟ್ ಇನ್ ಅ ಲೆಸ್ ಅಜಾರ್ಡಸ್ ಕಂಡೀಷನ್. ನಮಗೆ ಅದು ಯಾವುದೇ ತರದ ಅಪಾಯ ತರದೇ ಇರೋ ತರ ನಾವ್ ಏನ್ ಮಾಡ್ಬೇಕು? ಅದನ್ನೆಲ್ಲ ಪ್ರಿಸರ್ವ್ ಮಾಡ್ಬೇಕು. ಈಗ ನಾವು ಕೆಮಿಕಲ್ ಇಂಡಸ್ಟ್ರಿ ಇರುತ್ತೆ, ಅಲ್ಲಿಂದ ವೇಸ್ಟ್ ಆಗಿದ್ದನ್ನ ಡೈರೆಕ್ಟ್ ನದಿಗಳಿಗೆ ಅಥವಾ ಆತರ ಬಿಡಬಾರ್ದು. ಅದಕ್ಕೆ ಒಂದು ಸಪ್ರೇಟ್ ಏನ್ ಮಾಡ್ಬೇಕು? ಆ ವಾಟರ್ನ ಟ್ರೀಟ್ ಮಾಡ್ಬೇಕು, ಮತ್ತೆ ಕೂಲ್ ಮಾಡ್ಬೇಕು. ಆ ಪ್ರೋಸೆಸ್ಗಳನ್ನೆಲ್ಲ ಮಾಡಿ ನಾವೇನ್ ಮಾಡ್ಬೇಕು? ಆರಾಮಾಗಿ ಅದನ್ನ ಬೇರೆ ಫಾರ್ಮ್ಗಳಿಗೆ ಆ ತರದಕ್ಕೆಲ್ಲ ಬಿಟ್ಟಾಗ ಎಲ್ಲಿ ರಿಕ್ವೈರಿಟೀಸ್ ಇರುತ್ತೋ ಅದನ್ನ ಯೂಸ್ಫುಲ್ ಥಿಂಗ್ ಆಗಿ ನಾವು ಮಾಡ್ಕೋಬಹುದು. ಓಕೆನಾ? ದೆನ್ ಮೆಡಿಸನ್ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಇಂಡಸ್ಟ್ರೀಸ್, ಡು ಯು ನೋ ಇವಾಗಿನ ಟ್ರೆಂಡ್ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಈಗ ಯಾವ ತರ IT BT ಕಂಪನಿಯಲ್ಲಿ ಜಾಬ್ ಸಿಗ್ತಿದೆಯೋ ಅದೇ ತರ ಜಾಬ್ಸ್ ನಿಮಗೆ ಕೆಮಿಸ್ಟ್ರಿ ಸ್ಟಡಿ ಮಾಡಿದವರಿಗೆ ಸಿಗ್ತಿದೆ. ಗೊತ್ತಾಯ್ತಾ? ಇವನ್ ಇಂಜಿನಿಯರಿಂಗ್ ಅಲ್ಲಿ ಕೆಲವೊಬ್ರಿಗೆ ಜಾಬ್ ಸಿಗ್ಲಿಲ್ಲ ಅಂದ್ರೂ ಕೆಮಿಸ್ಟ್ರಿ ಸ್ಟಡಿ ಮಾಡಿದವರಿಗೆ ಐದರ್ ಯು ಮೇ ಗೋ ಟು ರಿಸರ್ಚ್ ಲೆವೆಲ್ ಆರ್ ಯು ಮೇ ಗೋ ಗೆಟ್ ಇನ್ ಟು ದ ಇಂಡಸ್ಟ್ರೀಸ್. ಎಷ್ಟೊಂದು ಮೆನಿ ಆಫ್ ಇಂಡಸ್ಟ್ರೀಸ್ ಆರ್ ದೇರ್ ಟು ಗಿವ್ ಯು ಅ ಜಾಬ್ ಅಥವಾ ಕೆರಿಯರ್ ಆಪರ್ಚುನಿಟಿ. ಓಕೆನಾ? ಸೈನ್ಸ್ ಅಲ್ಲಿ ಅಫ್ಕೋರ್ಸ್ ಕೆಮಿಸ್ಟ್ರಿ ಇಸ್ ಅ ಕೋರ್ ಸಬ್ಜೆಕ್ಟ್. ಡು ಯು ನೋ ಕೆಮಿಸ್ಟ್ರಿ ಇಲ್ಲದೆ ನೀವು PCM ಅಥವಾ PCB ಅಂತ ಸ್ಟಡಿ ಮಾಡ್ತೀರಾ ಹೊರತು ಕೆಮಿಸ್ಟ್ರಿ ಇಲ್ಲದೆ ನೀವು ಸೈನ್ಸ್ ನ ಸ್ಟಡಿ ಮಾಡ್ಬೋದಾ? ನೋ ಮ್ಯಾಮ್. ಅಲ್ವಾ? ಸೊ ಟೀಚಿಂಗ್ ಅಲ್ಲಿ ಅಫ್ಕೋರ್ಸ್ ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತಂದ್ರೆ ವಿ ಹ್ಯಾವ್ ಟು ಟೀಚ್ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್. ಯಾಕಂದ್ರೆ ನಮ್ಮಲ್ಲಿ ಜ್ಞಾನನ ಸುಮ್ಮನೆ ಹಾಗೆ ಉಳಿಸ್ಕೊಂಡ್ರೆ ಅದು ಯೂಸ್ ಆಗಲ್ಲ. ಈಗ ನಾನೇನೋ ಹೇಳ್ತೀನಿ, ಇಲ್ಲಿ ಫ್ಯೂಯಲ್ಸ್ ಇದೆ, ಫ್ಯೂಯಲ್ ಯೂಸ್ ಮಾಡ್ಕೊಂಡು ರಾಕೆಟ್ ನ ರನ್ ಮಾಡ್ಬೋದು. ನಿಮ್ಮೆಲ್ಲ ಯಾರೋ ಒಬ್ಬ ರಾಕೆಟ್ ಇಂಜಿನಿಯರ್ ಆಗ್ಬೋದು. ಅವಾಗ ಈ ಕೆಮಿಸ್ಟ್ರಿನ ಯೂಸ್ ಮಾಡ್ಕೊಂಡು ನೀವು ಲೆಸ್ ಫ್ಯೂಯಲ್ ನ ಯೂಸ್ ಮಾಡಿ ನೀವೇನ್ ಮಾಡ್ಬೋದು? ಹೈ ಎಫಿಷಿಯನ್ಸಿ ಇರುವಂತ ರಾಕೆಟ್ ನ ಪ್ರಿಪೇರ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಟೀಚಿಂಗ್ ಅಲ್ಲಿ, ದೆನ್ ರಿಸರ್ಚ್ ಅಲ್ಲಿ ಅಫ್ಕೋರ್ಸ್ ರಿಸರ್ಚ್ ಡೇ ಟು ಡೇ ನಡೀತಾನೆ ಇರುತ್ತೆ. 2 ಟೈಮ್ಸ್ ನೋಬೆಲ್ ಪ್ರೈಸಸ್ ತಗೊಂಡಿದ್ದು ಯಾರು ಅಂತ ಯಾರಿಗಾದ್ರೂ ಗೊತ್ತಾ? 2 ಟೈಮ್ಸ್ ನೋಬೆಲ್ ಪ್ರೈಸ್ ನ
ತಗೊಂಡಂತ ವಿಜ್ಞಾನಿ ಯಾರು ಅಂತ ಯಾರಿಗಾದ್ರೂ ಗೊತ್ತಾ? ಅಬ್ದುಲ್ ಕಲಾಂ ಗೊತ್ತಿಲ್ಲ. ಎನಿಬಡಿ ನೋ? ಅಬ್ದುಲ್ ಸರ್ಸಿವಿರಾಮ್. ಸೊ ಸರ್ ಸಿ ವಿ ರಾಮನಿಗೆ ಕೆಮಿಸ್ಟ್ರಿ ಅಲ್ಲಿ ಬಂದಿಲ್ಲ, ಅವರಿಗೆ ಫಿಸಿಕ್ಸ್ ಫಿನಾಮಿನಾ ಅಬ್ದುಲ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಲ್ಲಿ ಬಂದಿದೆ. ಓಕೆನಾ? ಅಬ್ದುಲ್ ಕಲಾಂ ಹಾ, ನೋ, ಅಬ್ದುಲ್ ಕಲಾಮಿಗೆ ನೋಬೆಲ್ ಪ್ರೈಸ್ ಬಂದಿಲ್ಲ. ಅದು ಸರ್ಸಿವಿರಾಮನ್ನೇ ಅವನು. ಅದು ಫಿಸಿಕ್ಸ್. ಫಾರಿನ್ ಸೈಂಟಿಸ್ಟ್ ಬಗ್ಗೆ ಹೇಳಿ ಯಾರಾದ್ರು. ನಮ್ಗೆ ಗೊತ್ತಿಲ್ಲ. ಮೇರಿ ಕ್ಯೂರಿ. ವೆರಿ ಗುಡ್. ಹೌದು. ಶಿ ಡೆಡಿಕೇಟೆಡ್ ಹರ್ ಲೈಫ್ ಟು ಕೆಮಿಸ್ಟ್ರಿ. ಸೊ ನಾವಿವತ್ತೇನು ಯೂಸ್ ಮಾಡ್ತಿದೀವಿ, ಲೈಕ್ ಅಟಾಮಿಕ್ ಎನರ್ಜಿಯನ್ನ ನಾವೇನು ಯೂಸ್ ಮಾಡ್ತಿದೀವಿ ಅದನ್ನೆಲ್ಲ ನಾವು ಇವಾಗ ಅದ್ರದ್ದು ಬೆನಿಫಿಟ್ ತಗೋತಿದೀವಿ. ಬಟ್ ಶಿ ಡೆಡಿಕೇಟೆಡ್ ಹರ್ ಲೈಫ್ ಟು ದಿಸ್ ಕೆಮಿಸ್ಟ್ರಿ ಅಂಡ್ ಗೆಟ್ ಅ 2 Nobel prizes as well. She died because of cancer. Okay, so ರಿಸರ್ಚ್ ಮಾಡ್ಬೇಕಂದ್ರೆ ಅವರು ತುಂಬಾ ಇನ್ವಾಲ್ವ್ ಆಗಿದ್ರು, ಹಾಗಾಗಿ ಆ ತರ ಆಯ್ತು. ಬಟ್ ಈಗಿನ ಇದ್ರಲ್ಲಿ ಅಷ್ಟು ಇದಿರಲ್ಲ, ಯಾಕಂದ್ರೆ ಅವರು ವಿತೌಟ್ ಎನಿ ಪ್ರೊಟೆಕ್ಷನ್ ಅವ್ರು ಮಾಡಕ್ ಹೋಗಿದ್ರು. ಈಗಿನ ಒಂದು ಕಂಡೀಷನ್ ಅಲ್ಲಿ ಎಷ್ಟು ಪ್ರೊಟೆಕ್ಟಿವ್ ಆಗಿರ್ತೀರಾ ಅಂದ್ರೆ, ನೀವು ಆಚೆ ಇರೋರಿಗಿಂತ ನೀವು ಸೇಫ್ ಆಗಿರ್ತೀರಾ ಲ್ಯಾಬೊರೇಟರಿಯಲ್ಲಿ, ಅಷ್ಟು ಪ್ರೊಟೆಕ್ಟಿವ್ ಆಗಿರುತ್ತೆ. ಓಕೆನಾ? ದೆನ್ ಯುವರ್ ಸ್ಮೈಲ್, ನಾನು ಅವಾಗ್ಲೇ ಹೇಳ್ದೆ, ನಿಮ್ ಸ್ಮೈಲ್ಗೆ ಏನ್ ಕಾರಣ ಆಗುತ್ತೆ? ನೈಟ್ರಸ್ ಆಕ್ಸೈಡ್. Nitrous acid. Okay, very good. So, some other importance. Sorry. Some other important ಇರುವ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದಿರೋ ಅಂತದನ್ನ ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ಆಸ್ ಅ ಸ್ಟೂಡೆಂಟ್ ಆಫ್ ಯುವರ್ KCET ನೀಟ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಯು ಆಲ್ವೇಸ್ ಗೆಟ್ ದ ಕ್ವಶನ್ಸ್ ಫ್ರಮ್ ಯುವರ್ NCERT ಟೆಕ್ಸ್ಟ್ ಬುಕ್. ಓಕೆನಾ? ಸೊ NCERT ಟೆಕ್ಸ್ಟ್ ಬುಕ್ ನ ಬಿಡೋದ್ ಬೇಡ, ಹಾಗಾಗಿ ನಾನು ಕೆಲವೊಂದು ಪಾಯಿಂಟ್ಸ್ ಅಲ್ಲಿಂದನೂ ಕೂಡ ತಗೊಂಡಿದ್ದೀನಿ. ಸೊ ಇಲ್ಲಿರೋ ಪ್ರಕಾರ ಏನೇನಿದೆ, ಫಂಕ್ಷನಿಂಗ್ ಆಫ್ ಬ್ರೈನ್ ಅಂಡ್ ಆಪರೇಷನ್ ಆಫ್ ಕಂಪ್ಯೂಟರ್. ಸೊ ನಾವು ಅವಾಗ್ಲೇ ಹೇಳ್ದೆ, ಫಂಕ್ಷನಿಂಗ್ ಆಫ್ ಬ್ರೈನ್ ಫಂಕ್ಷನ್ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ಏನು, ಸಿಗ್ನಲ್ಸ್ ಪಾಸ್ ಆಗ್ಬೇಕು. ಆ ಸಿಗ್ನಲ್ ಪಾಸ್ ಆಗ್ಬೇಕಂದ್ರೆ ಹಾರ್ಮೋನ್ಸ್ ಕರೆಕ್ಟ್ ಆಗಿ ರಿಲೀಸ್ ಆಗ್ಬೇಕು, ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಇರಬೇಕು ಅಂಡ್ ಎನರ್ಜಿ ಸಪ್ಲೈ ಇರಬೇಕು. ಆಲ್ ದೋಸ್ ಥಿಂಗ್ ವಿಲ್ ಬಿ ವೆರಿ ವೆರಿ ಎಸೆನ್ಷಿಯಲ್. ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್, ಡಿಟರ್ಜೆಂಟ್, ಮೆಟಲ್, ಅಲಾಯ್ಸ್, ಆಲ್ ದೋಸ್ ಥಿಂಗ್ have to be manufactured by the chemistry or chemical industries. And it provide isolation of life saving drugs. ನಾನು ಅವಾಗಲೇ ಹೇಳ್ದೆ ನಿಮಗೆ, ಲೈಫ್ ಸೇವಿಂಗ್ ಡ್ರಗ್ಸ್ ಜನರಲ್ ಆಗಿ ಹೇಳ್ದೆ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಸ್ಪ್ಲಾಟಿನ್ ಅಂಡ್ ಟ್ಯಾಕ್ಸಾಲ್, ಇಲ್ಲಿ ನೋಡ್ಬೋದು ನೀವು, ಸಿಸ್ಪ್ಲಾಟಿನ್ ಮತ್ತೆ ಟ್ಯಾಕ್ಸಾಲ್ ಕೂಡ ಇದೇ ಒಂದು ಕಾಂಬಿನೇಷನ್ ಇರುತ್ತೆ. ಸೊ ವೈ ವಿ ಯೂಸ್ cisplatin? Treatment of cancer. Very good. To treat the cancer. Treat the cancer, we are going to use this cisplatin ಮತ್ತೆ ಟ್ಯಾಕ್ಸಾಲ್ ಅನ್ನ ಯೂಸ್ ಮಾಡ್ತೀವಿ. ದೆನ್ AZT ಎಲ್ಲಿ ಯೂಸ್ ಮಾಡ್ತೀವಿ? ಅಜಿಡೋಥೈಮಿಡಿನ್. Treatment. ಪ್ರಿವೆಂಟ್ ದ ಅಥವಾ ಟ್ರೀಟ್ಮೆಂಟ್ ಆಫ್ ಏಡ್ಸ್. ಗೊತ್ತಾ? ಗೊತ್ತು. ಈ ಎರಡು ಲೈಕ್ ನಮ್ಮ ಕ್ಯಾನ್ಸರ್ ಮತ್ತೆ ಏಡ್ಸ್ ಅನ್ನುವಂತ ಎರಡು ರೋಗಗಳು, ಇಟ್ಸ್ ಅ ವೆರಿ ವೆರಿ, ಎಷ್ಟು ಅಂತಂದ್ರೆ ದೇ ಪೀಪಲ್ ಆರ್ ಸೇಯಿಂಗ್ ಇದಕ್ಕೆ ಬೇರೆ ಟ್ರೀಟ್ಮೆಂಟೇ ಇಲ್ಲ. ಏಡ್ಸ್ ಬಂದ್ರ ದೇ ವಿಲ್ ಡೈ, ಕ್ಯಾನ್ಸರ್ ಬಂತ ದೇ ವಿಲ್ ಡೈ, ಈ ತರ ಹೇಳ್ತಿದ್ರು. ಬೈ ಯೂಸಿಂಗ್ ದೀಸ್ ಅವರ್ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ನಾವು ಸಿಂಥಸೈಸ್ ಮಾಡಿರುವಂತ ಲೈಫ್ ಸೇವಿಂಗ್ ಡ್ರಗ್ಸ್ ಇಂದ ನಾವೇನ್ ಮಾಡ್ಬೋದು, ಲೈಫ್ ನ ಸೇವ್ ಮಾಡ್ಬೋದು. ಸತ್ತೋಗ್ತಾ ಇರೋರನ್ನು ಕೂಡ ನಾವೇನ್ ಮಾಡ್ಬೋದು, ಕರ್ಕೊಂಡ್ಬಂದು ಬದುಕ್ರಪ್ಪ ಇನ್ನೊಂದು 10 ವರ್ಷ 15 ವರ್ಷ ಅಂತ ಬದುಕಿಸ್ಬೋದು. ಗೊತ್ತಾಯ್ತಾ? ದೆನ್ ಪ್ರೊಡಕ್ಷನ್ ಆಫ್ ಸೂಪರ್ ಕಂಡಕ್ಟಿಂಗ್ ಸಿರಾಮಿಕ್ಸ್. ಸಿರಾಮಿಕ್ಸ್ ಅಂದ್ರೆ ಗೊತ್ತಾ?
ಸಿರಾಮಿಕ್ಸ್ ಐಟಮ್ಸ್ ಇರುತ್ತೆ ನಿಮ್ ಮನೆಗಳಲ್ಲಿ. I don't know. ಮಡಿಕೆ ಕೇಳಿದಿರಾ ಅಥವಾ Hmm. ಪಿಂಗಾಣಿ Yes, ma'am. ಹ್ಮ್ ಅಲ್ವಾ? ನ್ಯಾಚುರಲ್ ಮೆಟೀರಿಯಲ್ಸ್ ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಸ್ಮಾಲ್ ಪಾರ್ಟಿಕಲ್, ತುಂಬಾ ಮೈನ್ಯೂಟ್ ಪಾರ್ಟಿಕಲ್, ಸ್ಮೂತ್ ಪಾರ್ಟಿಕಲ್ ಆಗಿ ಅದನ್ನ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ದೆನ್ ವಿ ವಿಲ್ ಹೀಟ್ ಮಾಡ್ತೀವಿ. ಎಲ್ಲಿ ತನಕ ಅಂದ್ರೆ ಇಟ್ ವಿಲ್ ಗೋಯಿಂಗ್ ಟು ಹಾರ್ಡನ್. ಎಷ್ಟು ಹಾರ್ಡನ್ ಆಗಿರುತ್ತೆ ಅಂದ್ರೆ, ಯಾವ ತರ ನಾವು ಗಾಜನ್ನ ಇಟ್ರೆ ಒಡೆದೋಗುತ್ತೋ ಆ ತರ ಒಡೆದೋಗುತ್ತೆ. ಮಡಿಕೆ ಇಟ್ರೆ ಒಡೆದೋಗುತ್ತಾ? Yes, ma'am. ಬ್ರಿಟಲ್ ಆಗಿರುತ್ತೆ. ಓಕೆನಾ? ಸೊ ಈ ತರ ಸೂಪರ್ ಕಂಡಕ್ಟಿಂಗ್ ಸಿರಾಮಿಕ್ಸ್ ನ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೂಪರ್ ಕಂಡಕ್ಟಿಂಗ್ ಅಂದ್ರೆ ಗೊತ್ತೇನ್ರಪ್ಪ? No, ma'am. ಸೂಪರ್ ಕಂಡಕ್ಟಿಂಗ್ ಅಂದ್ರೆ ಏನು? No, ma'am. It's okay. ಕಂಡಕ್ಷನ್ ಅಥವಾ ಕಂಡಕ್ಟ್. Creation to kind of ಕಂಡಕ್ಟಿಂಗ್ ಅಂದ್ರೆ ಏನು? ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಆರ್ current passes through a substance. ನೀವು ಈಗ ನಾನು ಹೇಳಿದೆ, ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ನಾವು ಕರೆಂಟ್ ಅಂತ ಕರಿತೀವಿ. ಆ ಕರೆಂಟ್ ನ ಯಾವುದ್ರ ಮೂಲಕ ಯಾವ ಸಬ್ಸ್ಟೆನ್ಸ್ ಪಾಸ್ ಮಾಡ್ಕೊಳುತ್ತೋ ಅದನ್ನ ಸೂಪರ್ ಅಂದ್ರೆ ಲೈಕ್ ಸಬ್ಸ್ಟೆನ್ಸ್ ನ ಕಂಡಕ್ಟಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಸೂಪರ್ ಕಂಡಕ್ಟರ್ ಅಂದ್ರೆ ಅಟ್ 0 ಡಿಗ್ರಿಯಲ್ಲಿ, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನ್ ಮಾಡುತ್ತೆ ಅದು? ಎಲೆಕ್ಟ್ರಿಸಿಟಿನ ಇಟ್ ಕಂಡಕ್ಟ್. ಡು ಯು ನೋ? ನಿಮ್ಮ ಯಾವ್ದಾದ್ರು ಕಂಡಕ್ಟಿಂಗ್ ಮೆಟಲ್ಗಳನ್ನ ಹೇಳ್ತೀರಾ? ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ. ಅದರ್ ದೆನ್ copper. ಕಾಪರ್. ವೆರಿ ಗುಡ್. ಕಾಪರ್ ಇಸ್ ಅ Conducting. ವೆರಿ ಗುಡ್ ಕಂಡಕ್ಟ್. Silver. Public. ಎಸ್. Iron. Iron. ಸಿಲ್ವರ್, ಐರನ್. ನೀವು ಐರನ್ ಈಗ ನಿಮ್ ಮನೇಲಿ ಏನಾದ್ರು ಪಾತ್ರೆ ಅಡ್ಗೆ ಮಾಡ್ತಿರ್ತಾರೆ ಅಂತಂದ್ರೆ, ಒಂದ್ ಕಡೆ ಕಬ್ಬಿಣನ ಏನಾದ್ರು ನೀವು ಹೀಟಿಗೆ ಇಟ್ರೆ ಇನ್ನೊಂದ್ ಕಡೆ ಬರುತ್ತಾ? ಸುಡುತ್ತಾ ನಿಮ್ ಕೈ? ಸುಡುತ್ತೆ. So it is conducting material. That's why. Okay, now then it helped to establish many industries like alkali, acid, dyes, and polymers. So polymer industries ಆಗಿರ್ಬೋದು. ಡೈಸ್ ಯಾಕೆ ಬೇಕು? ನಿಮ್ ಮನೆಗಳು, ಗೋಡೆಗಳು ಅಥವಾ ನೀವು ಹಾಕೋ ಬಟ್ಟೆಗಳು ಎಲ್ಲ ಏನಾಗಿರ್ಬೇಕು? ಕಲರ್ಫುಲ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? Yes, ma'am. ಸೊ ಡ್ಯೂ ಟು ದಟ್ ಯು ಯೂಸ್ ಡೈಸ್. ಅಂಡ್ ಆಸಿಡ್, ಆಲ್ಕಲೀಸ್ ಇದೆಲ್ಲ ಕೂಡ ಏನು? ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಯೂಸ್ ಮಾಡುವಂಥದ್ದು. ಓಕೆನಾ? ಮತ್ತೆ ಇನ್ನೊಂದು, ಆಸಿಡ್ಸ್ ಮತ್ತೆ ಆಲ್ಕಲೀಸ್ ನಾವು ಜನರಲ್ ಆಗಿ ಏನಂತೀವಿ? ಇಟ್ ಇಸ್ ಹಜಾರ್ಡಸ್ ಅಂತ ನಾವು ಅನ್ಕೋತೀವಿ. ಕೆಲವೊಂದು ಆಸಿಡ್ಸ್ ಏನಾಗುತ್ತೆ, ನಾನು ಆವಾಗಲೇ ಹೇಳಿದ ಹಾಗೆ, ವಿನೆಗರ್ ಇಸ್ ಅ ವೀಕ್ ಆಸಿಡ್. ಇಟ್ ಯೂಸ್ ಟು ಪ್ರಿಸರ್ವೇಟಿವ್ ಆಫ್ ಪಿಕ್ಕಲ್ ಅಲ್ವಾ? ಓಕೆ. ಸೊ these are some of the importance of chemistry in your day to day life. ಇದನ್ನ ನೆನ್ಪಿಟ್ಕೊಳ್ಳಿ. ಸಿಸ್ಪ್ಲಾಟಿನ್ ಮತ್ತೆ ಟ್ಯಾಕ್ಸಾಲು, AZT ಅಂಡ್ ಸಿರಾಮಿಕ್ಸ್ ಸೂಪರ್ ಕಂಡಕ್ಟಿಂಗ್ ಏನು ಅದು ಅದೆಲ್ಲ ನಿಮಗೆ ಇಟ್ ಮೇ ಬಿ ಆಸ್ಕಿಂಗ್ ಯು. Next we will go for next slide. Okay. Let us come to the thing which we call matter ಅಂತ ಅವತ್ತೇ ಸ್ಟಾರ್ಟ್ ಮಾಡಿದೆ. We know
ಮ್ಯಾಟರ್ ಇಸ್ ಎನಿ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಅ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್. ನಿಮ್ಗೆಲ್ಲ ಗೊತ್ತು. ಮ್ಯಾಟರ್ ಅಂತಂದ್ರೆ ಏನಂತ ಕರಿಬಹುದು ಕನ್ನಡದಲ್ಲಿ? ದ್ರವ್ಯ ಅಂತ ಕರಿಬೋದಾ? ದ್ರವ್ಯ. ಓಕೆನಾ? ಸೊ ಮ್ಯಾಟರ್ ಇಸ್ ಎನಿ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಅ ಮಾಸ್ ಅಂಡ್ ಆಕ್ಯುಪೈಡ್ ಸ್ಪೇಸ್. ಸೊ ಮ್ಯಾಟರ್ ಅಲ್ಲಿ ನಾವು ಏನ್ ಮಾಡ್ಬೋದು? ವಿ ಕ್ಯಾನ್ ಕ್ಲಾಸಿಫೈ ಅಕಾರ್ಡಿಂಗ್ ಟು ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ನಾವು ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ನಾವೇನ್ ಮಾಡ್ಬೋದು? ವಿ ವಿಲ್ ಗೋಯಿಂಗ್ ಟು ಕ್ಲಾಸಿಫೈ ದಟ್. ಓಕೆನಾ? ಫಿಸಿಕಲ್ ಪ್ರಾಪರ್ಟಿ ಮ್ಯಾಟರ್ ನಾವು we classified on the basis of physical properties and chemical properties. Physical property ಅಲ್ಲಿ ಯಾವ ತರ ಕ್ಲಾಸಿಫೈ ಮಾಡ್ಬೋದು? ಮ್ಯಾಮ್ ಪ್ಯೂರು ಮಿಕ್ಸ್ಚರ್. No, 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 no. ಹೋಮೋಲಾಗಸ್ ಹೋಮೋಜೆನಿಯಸ್. ಸಾಲಿಡ್ ಇದು ಲಿಕ್ವಿಡ್ ನಿಮ್ಮ 8th 9th 10th ಅಲ್ಲಿ ಇರುತ್ತೆ. ಅಲ್ಲಿ ಹೋಗ್ತಾ ಬಂದಿರ್ತೀರ ಫಿಸಿಕಲ್ ಅಂಡ್ ಕೆಮಿಕಲ್. ಅಯ್ಯೋ. Let me take this color. Okay. So on the basis of state of a matter. ಯಾವ್ಯಾವ ಸ್ಟೇಟ್ ಇದೆ ಮ್ಯಾಟರ್ಗೆ? ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್, ಲಿಕ್ವಿಡ್ ಗ್ಯಾಸ್. ಲಿಕ್ವಿಡ್, ಗ್ಯಾಸ್. ಗ್ಯಾಸ್. ಎಕ್ಸಾಂಪಲ್ ಹೇಳ್ತೀರಾ ಸಾಲಿಡ್ಗೆ? ಐರನ್. ಐರನ್. ಓಕೆ. ದೆನ್ ಲಿಕ್ವಿಡ್ಗೆ? ವಾಟರ್. ವಾಟರ್. ದೆನ್ ಗ್ಯಾಸ್ಗೆ? ಆಕ್ಸಿಜನ್. CO2, oxygen, anything. Okay. Let us come to this chemically. ನಾವು ಹೇಗೆ ಕ್ಲಾಸಿಫೈ ಮಾಡ್ಬೋದು? Matter can be classified chemically into pure substance ಮಿಕ್ಸ್ಚರ್. and mixture. ಮಿಕ್ಸ್ಚರ್ ಸಬ್ಸ್ಟೆನ್ಸ್. So pure substance ಅಲ್ಲಿ ಹೇಗೆ? Pure Elements. substance ಅಂದ್ರೇನು? ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್. Very good. So elements and ಕಾಂಪೌಂಡ್. elements and compounds. Mixture ಅಲ್ಲಿ? ಹೋಮೋಜಿನಿಯಸ್, ಹೆಟೆರೋಜಿನಿಯಸ್. Very good. Homogeneous. ಹೋಮೋಜಿನಿಯಸ್, ಹೆಟೆರೋಜಿನಿಯಸ್. Heterogeneous. ಜಿನಿಯಸ್. Okay. So ನಾನಿಲ್ಲಿ ಜನರಲ್ ಆಗಿ ನಿಮಗೆ ಅರ್ಥ ಆಗ್ಲಿ ಅಂತ ಬಂದೆ. ಸೊ ಅದನ್ನೇ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ನೀಟಾಗಿ ಕ್ಲಾಸಿಫೈ ಮಾಡಿಟ್ಟಿದ್ದೀನಿ. ಮತ್ತೆ ನಿಮಗೆ ಇನ್ನೊಂದು ಇದರಿಂದ ಐಡಿಯಾನು ಬರುತ್ತೆ. ನಾನಿಲ್ಲಿ ಯೂಸ್ ಮಾಡಿರುವಂತ ಪಿಕ್ಚರ್ ಅಥವಾ ಏನ್ ಸ್ಲೈಡ್ ಇದೆ, ಈ ಸ್ಲೈಡ್ ಇಂದ ಇನ್ ಗ್ಯಾಸ್ ನಿಮ್ಮ ಫಿಸಿಕಲ್ ಸ್ಟೇಟ್ ಅಲ್ಲಿ ಹೇಳ್ತೀನಿ. ಗ್ಯಾಸ್ ಅಥವಾ ಸಾಲಿಡ್ ಸ್ಟೇಟ್ ಅಲ್ಲಿ, ಓಕೆ, ಸಾಲಿಡ್ ಸ್ಟೇಟ್ ಅಲ್ಲಿ ಹೇಗಿರುತ್ತಪ್ಪ ನಿಮ್ಮ ಆಟಮ್ಸ್? ಸಾಲಿಡ್ ಸ್ಟೇಟ್ ಅಲ್ಲಿ ಒಂದು ನಿಮಗೆ No ಕ್ಲೋಸ್ಡ್ freedom.
Space. No space. Close, Sir, closely arranged. closely arranged. Close Arranged. arrangement of Molecule. in liquid, little bit, Loosely arranged. Freely arranged. little bit freely arranged. Not exactly free, little bit freely arranged. Whereas in gas, ದಿಕ್ಕಾಪಾಲಾಗಿ ಅರೇಂಜ್ ಆಗಿರುತ್ತೆ. Randomly arrange. ಓಕೆನಾ? ಸೊ ವೆನ್ ಇಟ್ ಕಮ್ಸ್ ಟು ಅವರ್ ಕೆಮಿಸ್ಟ್ರಿ, ನೀವು ಅವಾಗ್ಲೇ ಹೇಳಿದ್ರಿ ಮ್ಯಾಟರ್ನ ನಾವು 2 ಟೈಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒನ್ ಇಸ್ ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಅನದರ್ ಒನ್ ಇಸ್ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸ್ ಕಮ್ಸ್ ಟು ಎಲಿಮೆಂಟ್ಸ್ ಅಂತ ಹೇಳಿದ್ವಿ, ದೆನ್ ಕಾಂಪೌಂಡ್ಸ್ ಅಂತ 2 ಕ್ಲಾಸಿಫೈ ಮಾಡ್ತೀವಿ. ದೆನ್ ವೆನ್ ಕಮ್ ಟು ಮಿಕ್ಸ್ಚರ್, ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತೆ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಇಫ್ ಯು ಸಿ ದಿಸ್ ಪಿಕ್ಚರ್, ಈ ಪಿಕ್ಚರ್ಗಳನ್ನ ನಿಮ್ಗೆ ನೋಡಿದ್ರೆ ಏನಾದ್ರೂ ಫೀಲ್ ಆಗ್ತಿದ್ಯಾ, ಗೊತ್ತಾಗ್ತಿದ್ಯಾ? ಇಫ್ ಯು ಡೋಂಟ್ ನೋ ಆಲ್ಸೋ ಐ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್. ಏನಾದ್ರೂ ಐಡಿಯಾ ಬರ್ತಿದ್ಯಾ ಈ ಪಿಕ್ಚರ್ಗಳನ್ನ ನೋಡಿದ್ರೆ? ಇಲ್ಲೊಂದು ಸರ್ಕಲ್ ಇದೆ, ಎಲಿಮೆಂಟ್ಸ್ ಅನ್ನುವಂತ ಒಂದು ಸರ್ಕಲ್ ಇದೆ, ಅಲ್ಲಿ ಜಸ್ಟ್ ನಿಮಗೆ ಬ್ಲೂ ಕಲರ್ ಶೇಪ್ಸ್ ಮಾಲಿಕ್ಯೂಲ್ಸ್ ಇದೆ ಅಥವಾ ಎಲಿಮೆಂಟ್ಸ್ ಇದೆ. ವೆನ್ ಇಟ್ ಕಮ್ಸ್ ಟು ಕಾಂಪೌಂಡ್, ಕಾಂಪೌಂಡ್ ಅಲ್ಲಿ ಏನಿದೆ, 2 ಕಲರ್ಸ್ ಮಿಕ್ಸ್ ಆಗಿದೆ, ಅಂಡ್ ಇಲ್ಲಿ ಮಿಕ್ಸ್ಚರ್ ಆಫ್ 3 ಕಲರ್ಸ್, ಅಂಡ್ ಇಲ್ಲಿ ಮಿಕ್ಸ್ಚರ್ ಆಫ್ 3 ಕಲರ್, ಬಟ್ ಹಿಯರ್ ಸಪರೇಷನ್ ಇಸ್ ದೇರ್. ಏನಾದ್ರೂ ಐಡಿಯಾಸ್ ಬಂತಾ? Yes, ma'am. ಏನ್ ಹೇಳು? ಹೇಳ್ಬೇಕು. ಎಲಿಮೆಂಟ್ಸ್ ಅಂದ್ರೆ ಏನಪ್ಪ? Only one type of atoms ಇರುತ್ತೆ. Very good. Only one type of atoms are there. Exactly. What I'm expecting, that thing only you are telling. I'm so happy. ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದ್ರೆ ಎಲಿಮೆಂಟ್ಸ್ ಅಂತ ಕ್ಲಾಸಿಫೈ ಮಾಡಿರೋದ್ರಲ್ಲಿ ಇಟ್ ಹ್ಯಾಸ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್. ಇಲ್ಲಿ ನೋಡ್ಬೋದು ನೀವು, ಅದೇ ಪಿಕ್ಚರ್ನ ನಾನು ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ ತಗೊಂಡಿದ್ದೀನಿ. ಓಕೆನಾ? ಎಲಿಮೆಂಟ್ಸ್ ಈ ಫುಲ್ ಸರ್ಕಲ್ ಅಲ್ಲಿ ನಿಮಗೆ ಯಾವ್ದಾದ್ರು ಬೇರೆ ಆಟಮ್ಸ್ ಏನಾದ್ರು ಕಾಣಿಸ್ತಿದ್ಯಾ? No, ma'am. ಸೊ ಎಲಿಮೆಂಟ್ ಅಂತಂದ್ರೆ ಏನು? ಇಟ್ ಇಸ್ ಎ ಸಿಂಗಲ್ ಟೈಪ್ ಆಫ್ ಆಟಮ್. ಅದೇನಾಗಿರುತ್ತೆ, ಒಂದು ಕಂಟೈನರ್ ಅಲ್ಲಿ ಪ್ಯೂರ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಸಿಂಗಲ್ ಟೈಪ್ ಆಫ್ ಆಟಮ್ ವಿಚ್ ಇಸ್ ಸ್ಟೇಯಿಂಗ್ ಇನ್ ಅ ಕಂಟೈನರ್ ಆಸ್ ಅ ಪ್ಯೂರ್ ಫಾರ್ಮ್. ಆರ್ ಎಲಿಮೆಂಟ್ಸ್ ಹ್ಯಾಸ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ಐದರ್ ಯು ಮೇ ಹ್ಯಾವ್, ಇದನ್ನ ಫಾರ್ ಎಕ್ಸಾಂಪಲ್ ನಾನು ಹೈಡ್ರೋಜನ್ ಅಂತ ತಗೊಳ್ಳೋಣ. ಓಕೆನಾ? ಸಾರಿ, I will take it as hydrogen atom. I will take this as oxygen atom. ಓಕೆನಾ? ಈ ಯಾವ್ದಾದ್ರು ಒಂದು ಕಂಟೈನರ್ ಅಲ್ಲಿ ದೇರ್ ಈಸ್ ಓನ್ಲಿ ಹೈಡ್ರೋಜನ್ ಆಟಮ್ ಇರುತ್ತೆ, ಅಥವಾ ಇನ್ ಅನದರ್ ಕಂಟೈನರ್ ಯು ಮೇ ಹ್ಯಾವ್ ಆಕ್ಸಿಜನ್ ಆಟಮ್. ಸೊ ಇದನ್ನ ನಾವೇನಂತ ಕರಿತೀವಿ? ಎಲಿಮೆಂಟಲ್ ಸಬ್ಸ್ಟೆನ್ಸ್ ಏನಾಗಿದೆ, ಎಲಿಮೆಂಟ್ ರೂಪದಲ್ಲಿ ಇದೆ. ವೆನ್ ಇಟ್ ಕಮ್ಸ್ ಟು ಕಾಂಪೌಂಡ್, ಕಾಂಪೌಂಡ್ ಅಂದ್ರೇನು? ಇಲ್ಲೇ ಇದೆ ಡೆಫಿನೇಷನ್, ಹೇಳ್ಬೋದು ಆರಾಮಾಗಿ. More elements combined. ವೆರಿ ಗುಡ್. ಎ ಕಾಂಬಿನೇಷನ್ ಆಫ್ 2 or more elements. ಸೊ ಸಪರೇಟ್ ಆಗಿ ಒಂದೊಂದು ಎಲಿಮೆಂಟ್ ಅಥವಾ ಒಂದೊಂದು ಆಟಮ್ ನ ನೀವು ಸಪರೇಟ್ ಕಂಟೈನರ್ ಅಲ್ಲಿ ಇಟ್ಕೊಂಡ್ರೆ ಅದು ಎಲಿಮೆಂಟ್ಸ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಇವೆರಡನ್ನ ನೀವೇನಾದ್ರೂ ಕಂಬೈನ್ ಮಾಡಿದ್ರೆ ಏನಾಗುತ್ತೆ? ದಿಸ್ ಇಸ್ ಹೈಡ್ರೋಜನ್ ಗ್ಯಾಸ್ ಅಂಡ್ ದಿಸ್ ಇಸ್ ಆಕ್ಸಿಜನ್ ಗ್ಯಾಸ್. ಏನಾಗುತ್ತೆ? H2O. ವೆರಿ ಗುಡ್. Compound.
H2O ಅಥವಾ ವಾಟರ್ ಫಾರ್ಮ್ ಆಗುತ್ತೆ. Is it pure or impure? I want to know this thing. ನಿಮಗೆ ಅರ್ಥ ಆಗಿದೆ ಅಂದ್ರೆ ಹೇಳ್ತೀನಿ. ಮತ್ತೆ ಇಲ್ಲ ಈಗ ಆನ್ಸರ್ ಮೇಲೆ ನೋಡೋಣ ಯಾರು Pure. ಶಾರ್ಪ್ ಇದ್ದೀರಾ ಅಂತ. Pure. ವಾಟರ್ Compound. ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಇಂಪ್ಯೂರ್ ಸಬ್ಸ್ಟೆನ್ಸ್? ಜನರಲ್ ಆಗಿ ಮಾತಾಡ್ತಿಲ್ಲ ನಾನು, ಇಲ್ಲಿ ಫಾರ್ಮ್ ಆಗಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಇಂಪ್ಯೂರು. ಇಂಪ್ಯೂರಾ? ಫಸ್ಟ್ ತೆಗಿ ಅಲ್ಲಿ. ನೋಡಿ ನೋಡಿ, ಅಬ್ಸರ್ವ್ ಮಾಡಿ. ನಿಮಗೆ ಈ ಸ್ಲೈಡ್ ಅಲ್ಲೇ ಕಾಣಿಸ್ತಿದೆ ಆನ್ಸರ್. ಪ್ಯೂರ್ ವೆರಿ ಗುಡ್. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲ ಅಲ್ವಾ ನಾವು ಎಲಿಮೆಂಟ್ ಮತ್ತೆ ಕಾಂಪೌಂಡ್ ಅಂತ ಸಪರೇಟ್ ಮಾಡ್ತಿರೋದು. ಬಟ್ ಕಾಂಪೌಂಡ್ ಅಂದ್ರೆ ಏನು? ಕಾಂಬಿನೇಷನ್ ಆಫ್ 2 or more ಆಟಮ್ಸ್ ಇದೆ ಅಷ್ಟೇ. ಅದು ಕೂಡ ಏನು ಕೆಮಿಕಲಿ ಪ್ಯೂರ್ ಸಬ್ಸ್ಟೆನ್ಸ್. ವಾಟರ್ ಬಿಟ್ಟು ಬೇರೆ ಏನು ಇಲ್ಲ ಇಲ್ಲಿ. ವಾಟರ್ ಮಾಲಿಕ್ಯೂಲ್ಸ್ ಏನಾಗಿದೆ ಕಂಬೈನ್ ಆಗಿ ನಿಮಗೆ ಒಂದು ಕಂಟೈನರ್ ಅಲ್ಲಿ ಇದೆ ಅಂತ ತಗೋಬಹುದು. ಓಕೆನಾ? ದೆನ್ ಕಮ್ಸ್ ಟು ಮಿಕ್ಸ್ಚರ್. ಈಗ ಪ್ಯೂರ್ ಸಬ್ಸ್ಟೆನ್ಸ್ ಗೊತ್ತಾಯ್ತಲ್ವಾ? ಎಲಿಮೆಂಟ್ ಅಂದ್ರೇನು, ಕಾಂಪೌಂಡ್ ಅಂದ್ರೇನು ಅಂತ ಗೊತ್ತಾಯ್ತಾ? ಎಸ್ ಮ್ಯಾಮ್. ವಾಟ್ ಈಸ್ ಹೈಡ್ರೋಜನ್ ಗ್ಯಾಸ್? Is it element or it is compound? ಎಲಿಮೆಂಟ್. What is oxygen gas? ಕಾಂಪೌಂಡ್. What is carbon dioxide gas? ಎಲಿಮೆಂಟ್. What is carbon dioxide gas? ಕಾಂಪೌಂಡ್ ಮ್ಯಾಮ್. ಎಲಿಮೆಂಟ್ ಅಂದ್ರೆ 1 ಟೈಪ್ ಆಫ್ ಆಟಮ್ ಇರಬೇಕು. ಕಾಂಪೌಂಡ್ ಅಂದ್ರೆ 2 ಟೈಪ್ ಆಫ್ ಆಟಮ್ ಅಥವಾ 2 ಗಿಂತ ಜಾಸ್ತಿ ಇರ್ಬೋದು. ಓಕೆ ಮ್ಯಾಮ್. ಓಕೆನಾ? ಸೊ ಅರ್ಥ ಆಗಿದೆ ಎಲ್ಲಾರ್ಗುನು? ಲೆಟ್ ಅಸ್ ಕಮ್ ಟು ಮಿಕ್ಸ್ಚರ್ ಗೆ ಬರೋಣ. ಈಗ ಮಿಕ್ಸ್ಚರ್ ಅಲ್ಲಿ ಯಾವ್ಯಾವ ಮಿಕ್ಸ್ಚರ್ ಇದೆ? ಹೋಮೋಜಿನಿಯಸ್ ಮಿಕ್ಸ್ಚರ್ ಇದೆ, heterogeneous mixture ಇದೆ. Homogeneous mixture means what? 2 or more compounds forming single. A mix is a mixture of substance blended so thoroughly that you can't see individual substance. ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಐ ಹ್ಯಾವ್ ಅ ಕಂಟೈನರ್. ನನ್ನ ಹತ್ರ ಒಂದು ಕಂಟೈನರ್ ಇದೆ. ಓಕೆನಾ? ಆ ಕಂಟೈನರಿಗೆ ನಾನು ವಾಟರ್ನ ಆ್ಯಡ್ ಮಾಡ್ತೀನಿ. And I will going to add, ಏನ್ ಆಡ್ ಮಾಡ್ಲಿ? ಸಾಲ್ಟ್. ಶುಗರ್. ಸಾಲ್ಟ್ ಆರ್ ಶುಗರ್? ಸಾಲ್ಟ್ ಆಡ್ ಮಾಡೋಣ. ಸಾಲ್ಟ್ ಆಡ್ ಮಾಡಿದ್ದೆ. ಸಾಲ್ಟ್ ಆಡ್ ಮಾಡಿದೆ. ಆಫ್ಟರ್ ಸಮ್ ಟೈಮ್, ಒಂದು 2 minutes ಬಿಟ್ಟು ನಾನು ನೋಡ್ತೀನಿ ಸೇಮ್ ಕಂಟೈನರ್ ಅಲ್ಲಿ ನನಗೆ ಏನಾಗಿದೆ. ಸಾರಿ, ಈ ಕಲರೇ ತಗೊಳ್ಳೋಣ, ಇದು ಕನ್ಫ್ಯೂಸ್ ಆಗ್ಬಾರ್ದು. ಸೇಮ್ ಕಂಟೈನರ್ ಅಲ್ಲಿ ನನಗೆ ಏನ್ ಕಾಣಿಸ್ತಾ ಇದೆ? ವಾಟರ್ ಮಾತ್ರ ಕಾಣಿಸ್ತಾ ಇದೆ. ನಾನು ಆಡ್ ಮಾಡಿದ ಸಾಲ್ಟ್ ಏನಾಯ್ತು? What happened to the salt I added? Dissolved. It dissolves. Right? Or it mixes, blended thoroughly that you cannot see individual substance. ನೀವೇನ್ ಮಾಡಕ್ಕಾಗಲ್ಲ ಅದ್ರಲ್ಲಿ. ಸಾಲ್ಟ್ ಇದು, ವಾಟರ್ ಮಾಲಿಕ್ಯೂಲ್ ಇದು ಅಂತ ಏನ್ ಮಾಡಕ್ಕಾಗಲ್ಲ, ಸಪರೇಟ್ ಮಾಡಕ್ಕಾಗಲ್ಲ. ಸಾಲ್ಟ್ ಮಿಕ್ಸ್ ಮಾಡಿದ್ರೆ ಸಪರೇಟ್ ಮಾಡ್ಬೋದು. ನೋಡಿದ ತಕ್ಷಣ ಮಾಡಕ್ಕಾಗುತ್ತಾ? No, ma'am. If you use a chemical reaction method, you can absolutely you can separate those things.
ನಾನು ಹೇಳ್ತಾ ಇಲ್ಲ ಅದನ್ನ. ನಾನು ಹೇಳಿದ್ದು ನೋಡಿದ ತಕ್ಷಣ ನೀವು ಡಿಸ್ಟಿಂಗ್ವಿಶ್ ಮಾಡ್ತೀರಾ. No, ma'am. ಈಗ ನಾನು ಯಾರಿಗೋ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರ್ಯಾರಿದ್ದೀರಾ? ಗೌರಮ್ಮ ಇದ್ದೀರಾ, ಕುಸುಮಾಂಜಲಿ, ದೀಪಿಕಾ, ಇವರಿಗೆಲ್ಲ ನಾನು ಏನ್ ಮಾಡ್ತೀನಿ, 2 ಕಂಟೈನರ್ನ ತೋರಿಸ್ತೀನಿ. ಎರಡರಲ್ಲೂ ಒಂದರಲ್ಲಿ ಸಾಲ್ಟ್ ವಾಟರ್ ಇದೆ, ಒಂದರಲ್ಲಿ ವಾಟರ್ ಜಸ್ಟ್ ಪ್ಯೂರ್ ವಾಟರ್ ಇದೆ. ಯಾರು ಇದೇ ಸಾಲ್ಟ್ ವಾಟರು ಮ್ಯಾಮ್, ಇದು ಮಿಕ್ಸ್ಚರು ಮ್ಯಾಮ್ ಅಂತ ಯಾರು ಹೇಳ್ತೀರಾ? ಅಥವಾ ಇದು ಹೋಮೋಜಿನಿಯಸ್ ಮಿಕ್ಸ್ಚರ್ ಇದೆ, ಇದು ಸಾಲ್ಟ್ ವಾಟರು ಮ್ಯಾಮ್, ಇದು ಬರೀ ವಾಟರು ಮ್ಯಾಮ್ ಅಂತ ಕ್ಯಾನ್ ಯು ಫೈಂಡ್ ಔಟ್ ಬೈ ಸೀಯಿಂಗ್ ಇಟ್ ಸೆಲ್ಫ್? No, ma'am. No, ma'am. No, because it is a Dissolve. dissolve. Okay, it is a Homogeneous mixture. ಹೋಮೋಜಿನಿಯಸ್ ಮಿಕ್ಸ್ಚರ್. ಇದೇನಾಗಿದೆ? ಹೋಮೋಜಿನಿಯಸ್, ಬೆರ್ತೋಗ್ಬಿಟ್ಟಿದೆ. ಇಟ್ ಡಿಸಾಲ್ವ್ ಇಟ್ ಇನ್ಸೈಡ್ ದ ವಾಟರ್, ಕಂಪ್ಲೀಟ್ಲಿ ಬ್ಲೆಂಡೆಡ್. ಏನು, ಯು ಕಾಂಟ್ ಸಿ ಇಂಡಿವಿಜುವಲ್ ಸಬ್ಸ್ಟೆನ್ಸ್ ನಿಮ್ಗೆ ಕಾಣಿಸ್ತಾನೆ ಇಲ್ಲ ಅಲ್ಲೋ ಸಾಲ್ಟ್ ಇದೆ ಅನ್ನೋದು, ಹಾಗಾಗಿ ನೀವು ಹೇಳಕ್ಕಾಗಲ್ಲ ಅಲ್ವಾ? ಸೇಮ್ ವೇ ಹೆಟಿರೋಜಿನಿಯಸ್ ಸಬ್ಸ್ಟೆನ್ಸ್ ಏನ್ ಮಾಡ್ಬೋದು ಇಲ್ಲಿ? Heterogeneous mixture are not thoroughly blended, so you can see and pick out individual part of the mixture. ಇದೇನಿದು? Carrot, green bean ಅಂತ ಒಂದು ಪ್ಲೇಟ್ ಇದೆ, ಆ ಪ್ಲೇಟ್ ಅಲ್ಲಿ ಏನೇನಿದೆ? Carrot ಇದೆ, green ಇದೆ. ಗ್ರೀನ್ ಬೀನ್ ಇದೆ. Vegetables. ವೆಜಿಟೇಬಲ್ಸ್ ಇದೆ, ಮತ್ತೆ ಪನೀರ್ ಇದೆ, ಅಂಡ್ ಕೊರಿಯಾಂಡರ್ ಲೀವ್ಸ್ ಇದೆ. ಮಿಕ್ಸ್ ವೆಜಿಟೇಬಲ್ಸ್ ಓವರಾಲ್ ಮಿಕ್ಸ್ ಆಗಿದೆ ಮ್ಯಾಮ್. ಇಟ್ ಸೀಮ್ ಟು ಲೈಕ್ ಅ ಪಿಜ್ಜಾ, ರೈಟ್? ಪಿಜ್ಜಾ ಕಾಣಿಸ್ತಿದ್ಯಾ? ಎಸ್ ಮ್ಯಾಮ್. Yes, ma'am. Can you take out of this pizza a carrot and a paneer together? ಎಸ್ ಮ್ಯಾಮ್. Yes, ma'am. ಅದೇ ನೀವು ಹೋಮೋಜಿನಿಯಸ್ ಅಲ್ಲಿ ನೀವು ಸಾಲ್ಟ್ ತಗೊಂಡ್ರಪ್ಪ, ಈ ವಾಟರ್ ಒಳಗಡೆ ಇರೋ ಸಾಲ್ಟ್ ತಗೊಳಕ್ ಆಗ್ತಿತ್ತ? No, No, ma'am. ma'am. No, ma'am. By seeing and taking can you take a salt? You can't. But in heterogeneous condition, you can take anything you want. ಸೊ ಏನಾಗಿದೆ ಅಲ್ಲಿ? ಇಟ್ ಈಸ್ ನಾಟ್ ಥರೋಲಿ ಬ್ಲೆಂಡೆಡ್. ಇದು ಏನೋ ನಿಮ್ ಕಣ್ಣಿಗೆ ಈಸಿಯಾಗಿ ಸಪರೇಷನ್ ಕಾಣಿಸ್ತಿದೆ. ಇದನ್ನ ನಾವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿ ವಿಲ್ ಟೇಕ್ ವಾಟರ್ ಅಂಡ್ Oil. ಆಯಿಲ್. ಓಕೆ, ದೆನ್ ಜನರಲ್ ಆಗಿ ನೋಡೋಣ. ಸ್ಯಾಂಡ್ ತಗೋಬೋದಾ? Yes, ma'am. Can you take sand? Can you see that sand inside the water? Yes, ma'am. Yes, Sand ma'am. ಕಾಣಿಸುತ್ತಾ Yes, ನಿಮ್ಗೆ? ma'am. ಈಗ Yes, ma'am. ಕಂಟೈನರ್ ಅಥವಾ ಬೀಕರ್ ತಗೊಂಡಿದ್ದೀನಿ, ಬೀಕರ್ ಒಳಗಡೆ ವಾಟರ್ ಆಡ್ ಮಾಡಿದೀನಿ, ದೀಪಿಕಾಗೆ ಕೊಟ್ಟೆ, ನಾನು ವಾಟರ್ ಆಡ್ ಮಾಡಿದ್ಲು ದೀಪಿಕಾ. ನೆಕ್ಸ್ಟ್ ಲಾವಣ್ಯ ಏನ್ ಮಾಡಿದ್ಲು, ಅದಕ್ಕೆ ಸ್ಯಾಂಡ್ ಅನ್ನ ಆಡ್ ಮಾಡಿದ್ಲು. ಓಕೆನಾ? ಎಸ್ ಮ್ಯಾಮ್. ಈಗ ನಾನು ಅದನ್ನ ಗೌರಮ್ಮನಿಗೆ ಕೊಡ್ತೀನಿ ಏನ್ ಮಾಡಕ್ಕೆ, ಸಪ್ರೇಟ್. ನಿನಗೆ ಕಾಣಿಸ್ತಿದ್ಯಪ್ಪ ಎರಡು ಡಿಫ್ರೆಂಟ್. ಕ್ಯಾನ್ ಯು ಟೇಕ್ ಸ್ಯಾಂಡ್ ಫ್ರಮ್ ಔಟ್ ಆಫ್ ದ ಕಂಟೈನರ್ ಅಂತ ಕೇಳಿದ್ರೆ ತಗೊಳಕ್ ಆಗುತ್ತಾ ಗೌರಮ್ಮ? ಎಸ್ ಮ್ಯಾಮ್. Yes, ma'am. ಅಲ್ವಾ? ಸೊ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಡಿಸ್ಟಿಂಗ್ವಿಷಬಲ್ ಆಗಿ ಕಾಣುತ್ತೆ. ಇಂಡಿವಿಜುವಲ್ ಪಾರ್ಟ್ಸ್ ನೀವು ಸಪರೇಟ್ ಆಗಿ ನೋಡ್ಬೋದು, ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್? Yes, ma'am. Yes, ma'am. I feel you completely understand the concept. ಬಾಯ್ ಟಾಟಾ. ಬಾಯ್ ಬಾಯ್ ಟಾಟಾ. ಓಕೆ, ಯಾಕೆ ಬೋರ್ ಆಯ್ತಾ ಕ್ಲಾಸು? No, ma'am. No, ma'am.
1 minute. Next comes to some ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಈಗ ಮ್ಯಾಟರ್ ಯಾವ ತರ ನಾವು ಏನ್ ಮಾಡಿದ್ವಿ, ಸಪರೇಷನ್ ಹೇಗ್ ಮಾಡೋದು, ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೇನು, ಮಿಕ್ಸ್ಚರ್ ಅಂದ್ರೇನು ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಈಗ ಅದ್ರದ್ದು ಪ್ರಾಪರ್ಟೀಸ್ ನ ನೋಡ್ತಾ ಹೋಗೋಣ. ಫಿಸಿಕಲ್ ಪ್ರಾಪರ್ಟೀಸ್ ಹೇಗಿರುತ್ತೆ ಮ್ಯಾಟರ್ದು ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಏನೇನಿರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ವಿ ಕ್ಯಾನ್ ಟೇಕ್ ದಿಸ್ 1 minute. Why it's going there? School building. ಎಡ್ಕೊಂಡು ಒಂದ್ ಮಾತ್ ಫೋನ್ ಯಾಕಾಗಲ್ಲ ಬಂದ್ನ Okay. ಇಲ್ಲ So, physical characteristics of substance. ಏನಾಗಿರುತ್ತೆ ಫಿಸಿಕಲ್ ಅಲ್ಲಿ characteristics of substance ಒಳಗ್ that can be observed without changing into another substance. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ವಾಟರ್ ಮಾಲಿಕ್ಯೂಲ್ ಇರುತ್ತೆ, ಆರ್ ಯು ಕ್ಯಾನ್ ಟೇಕ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ನಾನು ಏನ್ ಮಾಡ್ತೀನಿ, ನಂಬರ್ if I condense that and getting the melting point. ಸೊ ನಾನು ಕಂಡೆನ್ಸ್ ಮಾಡಿ ಮೆಲ್ಟಿಂಗ್ ಪಾಯಿಂಟ್ ತಗೋತೀನಿ. ಕೆಮಿಕಲ್ ಕಂಪೋಸಿಷನ್ ಏನಾದ್ರು ಚೇಂಜ್ ಆಗುತ್ತಾ, ಆಟಮ್ ಅಥವಾ ಮಾಲಿಕ್ಯೂಲ್ ಏನಾದ್ರು ಚೇಂಜ್ ಆಗುತ್ತಾ ಮೆಲ್ಟಿಂಗ್ ಪಾಯಿಂಟ್ ತಗೋಬೇಕು ಅಂದ್ರೆ? ಸೊ ಸಾಲಿಬಿಲಿಟಿ ಚೇಂಜ್ ಆಗುತ್ತಾ? ನೋ. No, ma'am. ಅಂಡ್ ಸ್ಟೇಟ್ ಆಫ್ ಮ್ಯಾಟರ್, ಸಾಲಿಡ್ ಲಿಕ್ವಿಡ್ ಅವುಗಳು ಚೇಂಜ್ ಆಗುತ್ತೆ, ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಕಲರ್ ಏನಾಗುತ್ತೆ, ಇಟ್ ಮೇ ಚೇಂಜಸ್. ಅಂಡ್ ಡಕ್ಟೈಲಿಟಿ, ನಾನು ಹೀಟ್ ಮಾಡಿದಾಗ ಅದು ಸಮ್ ಟೈಮ್ ಅದು ಡಕ್ಟೈಲ್ ಅಂದ್ರೆ ಶೈನಿಂಗ್ ಇರ್ಬೋದು, ಸಮ್ ಟೈಮ್ ಅದು ಶೈನ್ ನ ಕಳ್ಕೋಬಹುದು. ಓಕೆನಾ? ಅಂಡ್ ಓಡರ್, ಯು ಕ್ಯಾನ್ ಈಸಿಲಿ ರೆಕಗ್ನೈಸ್ ಓಡರ್ ಆಫ್ ದ ಸಬ್ಸ್ಟೆನ್ಸ್ ಫಿಸಿಕಲಿ. ನಿಮಗೇನೋ ಒಂದು ಸಬ್ಸ್ಟೆನ್ಸ್ ಕೊಟ್ರೆ ಅದನ್ನ ನೀವೇನ್ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು, ಮತ್ತೆ ಅದ್ರದ್ದು ಡೆನ್ಸಿಟಿನ ಮೆಜರ್ ಮಾಡ್ಬೋದು. ಮ್ಯಾಲಬಿಲಿಟಿ, ಮ್ಯಾಲಬಿಲಿಟಿ ಅಂತಂದ್ರೆ ಅದನ್ನ ಎಳೆ ಎಳೆಯಾಗಿ ಅಂದ್ರೆ ಲೆಂತಿ ಆಗಿರೋ ತರ ನಾವು ಎಳೆ ತರ ಮಾಡ್ಕೋಬಹುದು. ಓಕೆನಾ? ಲಸ್ಟರ್ ಅಂದ್ರೆ ಶೈನಿ, ಅದರದ್ದು ಶೈನಿ ನೇಚರ್ ಇದೆಯಾ. ಈಗ ನಾನು ಹೇಳ್ದೆ ನಿಮಗೆ, ನಿಮ್ಮ ಲ್ಯಾಬ್ ಅಲ್ಲಿ ಸಾಲ್ಟ್ ಅನಾಲಿಸಿಸ್ಗೆ ಸಾಲ್ಟ್ ಕೊಡ್ತೀವಿ, ಅದ್ರದ್ದು ಓಡರ್ ಏನ್ರಪ್ಪ, ಸಾಲಬಿಲಿಟಿ ಏನ್ರಪ್ಪ, ವಿಸ್ಕಾಸಿಟಿ ಏನ್ರಪ್ಪ ಅಂತ ಕೇಳಿದಾಗ ನೀವು ಜಸ್ಟ್ ಸಾಲ್ಟ್ ನೋಡಿ ಅಥವಾ ಅದ್ರದ್ದು ಸಾಲಬಿಲಿಟಿನ ನೋಡಿನೇ ಹೇಳ್ಬೋದಲ್ವಾ? Or you want to convert that salt into another compound? No, ಅಲ್ವಾ? ಸೊ ಸಾಲ್ಟ್ ಅನ್ನ ಅದೇ ಫಾರ್ಮ್ ಅಲ್ಲಿ ಇಟ್ಕೊಂಡೆ, ನೀವು ಪ್ಯೂರ್ ಫಾರ್ಮ್ ಅಲ್ಲಿ ಇಟ್ಕೊಂಡೆ ಏನ್ ಮಾಡ್ಬೋದು, ಈ ತರ ಎಲ್ಲಾ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನ ಮೆಜರ್ ಮಾಡ್ಬೋದು. ವೆನ್ ಇಟ್ ಕಮ್ಸ್ ಟು ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ತಗೊಂಡಾಗ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಬ್ಸ್ಟೆನ್ಸ್ ದಟ್ ಡಿಸ್ಕ್ರೈಬ್ ಇಟ್ಸ್ ಎಬಿಲಿಟಿ ಟು ಚೇಂಜ್ ಇನ್ ಟು ಡಿಫ್ರೆಂಟ್ ಸಬ್ಸ್ಟೆನ್ಸ್. ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ ಏನು, ಆ ಒಂದು ಸಬ್ಸ್ಟೆನ್ಸ್ ಈಗ ಏನಿದೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಐರನ್. ಐರನ್ ನಾನು ಆಚೆ ಹಾಗೆ ಇಡ್ತೀನಿ, ಏನಾಗುತ್ತೆ, ರಸ್ಟಿಂಗ್ ಆಗುತ್ತಾ? ಸೊ ಇಲ್ಲಿ ಇಟ್ಟಿರುವಂತ ಐರನ್ ಬಾರ್ ಆಗಿರ್ಬೋದು ಅಥವಾ ರಸ್ಟಿಂಗ್ ಆಗಿರುವಂತ ಐರನ್ ಬಾರ್ ಎರಡು ಸೇಮ್ ಇರುತ್ತಾ ಕೆಮಿಕಲಿ? ಕೆಮಿಕಲಿ ಸೇಮ್ ಇರುತ್ತಾ? ಕೆಮಿಕಲಿ ಸೇಮ್ ಇರುತ್ತಾ ಅಂದ್ರೆ ಈ ಐರನ್ ಏನಿರುತ್ತೆ ಅದ್ರದ್ದು ಸೇಮ್ ಮಾಲಿಕ್ಯುಲರ್ ವೇಟ್ ಆಗಿರ್ಬೋದು, ಸೇಮ್ ಕೆಮಿಕಲ್ ಕಾಂಪೋಸಿಷನ್ ಆಗಿರ್ಬೋದು, ಆಫ್ಟರ್ ರೆಸ್ಟಿಂಗ್ ಅದು ಸೇಮ್ ಇರುತ್ತಾ? ನೋ. ಇದೇನಾಗಿರುತ್ತೆ, FeO3H2O ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಇದ್ರದ್ದು
ಕೆಪಾಸಿಟಿ ಅಥವಾ ಏನದು ಮೆಡಿಕಲ್, ನೀವು ಜನರಲ್ ಆಗಿ ಒಂದು ಮೊಳೆನ ಬಿಸಾಕಿರ್ತೀರಾ ಅಂದ್ರೆ ಅದು ಪ್ಯೂರ್ ಫಾರ್ಮ್ ಅಲ್ಲಿ ಇದ್ದಾಗ ಸ್ವಲ್ಪ ವೆಯ್ಟ್ ನಿಮ್ಗೆ ಡೆನ್ಸಿಟಿ ಜಾಸ್ತಿ ತೋರಿಸುತ್ತೆ. ಅದೇ ಕರೋಡ್ ಫಾರ್ಮ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅದು ಅಲ್ಲೋ ಡೆನ್ಸಿಟಿ ಕಡಿಮೆ, ಮತ್ತೆ ಅದ್ರದ್ದು ಶೈನಿಂಗ್ ನ ಕಳ್ಕೊಳ್ಳುತ್ತೆ, ಲಸ್ಟರ್ ನ ಕಳ್ಕೊಳ್ಳುತ್ತೆ, ಮತ್ತೆ ಅದ್ರದ್ದು ಯುಟಿಲಿಟಿನೇ ಕಳ್ಕೊಬಿಡುತ್ತೆ ಅಲ್ವಾ. ಸೊ ನೀವು ಕೆಮಿಕಲ್ ಏನೇನ ಯೂಸ್ ಮಾಡಿಕೊಂಡು ಒಂದು ಕೆಮಿಕಲ್ ಫಾರ್ಮ್ ಅಲ್ಲಿ ಇರುವಂತ ಸಬ್ಸ್ಟೆನ್ಸ್ ನ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಿ ಅದ್ರದ್ದು ರಿಯಾಕ್ಟಿವಿಟಿನ ನೀವು ಫೈಂಡ್ ಔಟ್ ಮಾಡ್ಬೋದು, ಮತ್ತೆ ಟಾಕ್ಸಿಸಿಟಿನ ಫೈಂಡ್ ಔಟ್ ಮಾಡ್ಬೋದು. ಟಾಕ್ಸಿಸಿಟಿ ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಈಗ ಓಝೋನ್ ಡಿಪ್ಲಿಷಿಯೇಷನ್ಗೆ ನಮಗೆ CFC ಪ್ರಾಬ್ಲಮ್ ಮಾಡ್ತಿದೆ ಅಂತ ಏನ್ ಮಾಡಿದ್ರು ಅವರು HCFC ನ ಯೂಸ್ ಮಾಡಿದ್ರು. ಸೊ ನಾವೇನ್ ಮಾಡ್ಬೋದು, ಅದ್ರ ಟಾಕ್ಸಿಸಿಟಿನ ಐದರ್ ವಿ ಕ್ಯಾನ್ ರೆಡ್ಯೂಸ್ ಆರ್ ವಿ ಕ್ಯಾನ್ ಇನ್ಕ್ರೀಸ್. ಅಂಡ್ ಆಕ್ಸಿಡೇಷನ್ ಆಗ್ಬೇಕಂತಂದ್ರೆ ಇಟ್ ರಿಯಾಕ್ಟ್ ವಿತ್, ಈಗ ಫಾರ್ ಎಕ್ಸಾಂಪಲ್ Fe ಏನಾದ್ರೂ ಆಕ್ಸಿಡೇಷನ್ ಅಂದ್ರೆ ಏನಾಗುತ್ತೆ, Fe2O3 ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಅದೇ ತರ ಕಾರ್ಬನ್ ಏನಾದ್ರೂ ಆಕ್ಸಿಡೇಷನ್ ಆದ್ರೆ ಏನಾಗುತ್ತೆ, Carbon dioxide or carbon monoxide. ಎಸ್, ಇಫ್ ಕಾರ್ಬನ್ ಗೆಟ್ ಆಕ್ಸಿಡೈಸ್ ವಾಟ್ ವಿಲ್ ಹ್ಯಾಪನ್, CO2 ಆರ್ CO ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ pH, ಇದು ಆಸಿಡ್ ಬೇಸ ಅನ್ನೋದು ನಿಮ್ಮ ಫಾರ್ಮೇಶನ್ ಆಗೋ ಕಾಂಪೌಂಡ್ ಮೇಲೆ ನಾವು ಆ ಕೆಮಿಕಲ್ ಪ್ರಾಪರ್ಟಿನ ನೋಡ್ಬೋದು. ಮತ್ತೆ ಫ್ಲೇಮಬಿಲಿಟಿ, ಯಾವ್ದಾದ್ರು ಮೆಟಲ್ ಹೇಳ್ತೀರಾ ಫ್ಲೇಮಬಲ್ ಆಗಿರುವಂತ ಮೆಟಲ್, ನಿಮ್ ಲ್ಯಾಬಲ್ಲಿ ಲ್ಯಾಸಗ್ನೆಸ್ ಟೆಸ್ಟ್ ಮಾಡಿದ್ದೀರಾ? ಲ್ಯಾಸಗ್ನೆಸ್ ಟೆಸ್ಟ್, ಸೋಡಿಯಂ ಫ್ಯೂಸನ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀರಾ? ಇಲ್ಲ ಮಾಡಿದ್ದೀರಾ ಮಾಡಿಲ್ವಾ? ಮಾಡಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಮಾಡ್ಬೋದು. ಮೇ ಬಿ ನೈಟ್ರೋಜನ್ ಎಲಿಮೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಅದು ಟೆಸ್ಟ್ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ತೀರಾ ನೀವು, ಸೋಡಿಯಂ ಮೆಟಲ್ ಅನ್ನ ಯೂಸ್ ಮಾಡ್ತೀರಾ. ಡು ಯು ನೋ ಸೋಡಿಯಂನ ಎಲ್ಲಿ ಶೇಖರಣೆ ಮಾಡ್ತಾರೆ? ವೇರ್ ದ ಸೋಡಿಯಂ ಮೆಟಲ್ ವಿಲ್ ಬಿ ಸ್ಟೋರ್ಡ್? Kerosene. ಎಸ್, ಕೆರೋಸಿನ್ ಆರ್ ಕೆರೋಸಿನ್ ಆರ್ ಕೆರೋಸಿನ್ ಮತ್ತೆ ಇನ್ನೊಂದು ಯಾವುದು, ಪ್ಯಾರಾಫಿನ್. ಬಿಕಾಸ್ ಸೋಡಿಯಂ ಮೆಟಲ್ ವೆನ್ ಇಟ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಆದ್ರೆ ಏನಾಗುತ್ತೆ, ಇಫ್ ಪಾಸಿಬಲ್ ಐ ವಿಲ್ ಶೋ 1 minute. ನಿಮಗೆ ತೋರ್ಸೋಣ ಅಂದ್ರೆ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಯಾಕಂದ್ರೆ ಈಗ ಅದು ವಿಂಡೋ ಓಪನ್ ಇಲ್ಲ, ಅದು ಓಪನ್ ಇದ್ದಿದ್ರೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಓಕೆ, ಲೆಟ್ ಇಟ್ ಬಿ. ಸೊ ವಾಟರ್, ನಿಮಗೆ ವಾಟರ್ ಮತ್ತೆ ಸೋಡಿಯಂ ಇನ್ ಕಾಂಟ್ಯಾಕ್ಟಿಗೆ ಬಂದ್ರೆ ಏನಾಗುತ್ತೆ, ಹೈಲಿ ಫ್ಲೇಮಬಲ್. ಓಕೆನಾ. ಸೊ ಏನ್ ಮಾಡುತ್ತೆ, ಫೈರ್ ಕ್ಯಾಚ್ ಆಗ್ಬಿಡುತ್ತೆ. ಸೊ ದಟ್ you should know the chemical property of any substance before using that. ನೀವೇನಾದ್ರೂ ಕೆಮಿಕಲ್, ಇವಾಗ ಜನರಲಿ ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತೀರಲ್ವಾ, ಅವಾಗ ಬಿಫೋರ್ ನೀವು ಮ್ಯಾನುವಲ್ ಜೊತೆಗೆ ನೀವು ಅದರದ್ದು ಏನೇನ್ ಕಾಷನ್ ತಗೋಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗಿ. ಆಸ್ ಅ ಕೆಮಿಸ್ಟ್ರಿ ಸ್ಟೂಡೆಂಟ್ ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್, ಅಂಡ್ ಯುವರ್ ಲೈಫ್ ಶುಡ್ ಬಿ ಯುವರ್ ಪ್ರಯಾರಿಟಿ, ನಾಟ್ ಎನಿ ಕೆಮಿಕಲ್ಸ್. ಓಕೆನಾ. ಯಾವುದೇ ಕೆಮಿಕಲ್ ಅಲ್ಲ, ನೀವು ಯಾವ ಕೆಮಿಕಲ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾದ್ರೆ ಯು ಕಾಂಟ್ ಏಬಲ್ ಟು ಗೆಟ್ ಎನಿ ಡ್ಯಾಮೇಜ್ ಟು ಯುವರ್ ಟಿಶ್ಯೂಸ್ ಆರ್ ಎನಿಥಿಂಗ್. ಓಕೆನಾ. ಫಾರ್ ದಿಸ್ ಕ್ಲಾಸ್ ಐ ವಿಲ್ ವೈಂಡ್ ಅಪ್ ವಿತ್ ದಿಸ್. ಏನಾದ್ರೂ ಡೌಟ್ಸ್ ಇದೆಯಾ? ಲಾಂಗ್ ಟೈಮ್ ಆಯ್ತು ಅನ್ಸುತ್ತೆ. ಎನಿ ಹೌ
ಎನಿ ಡೌಟ್ಸ್? No, ma'am. ನಾನು ಇವತ್ತು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯ್ತಾ? Yes, ma'am. Yes, ma'am. Very good. Yes, ma'am. ಸೊ ನಾನು ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ಲಾ ಜನರಲ್ ಆಗಿ? Yes, ma'am. Yes, ma'am. ಫೈಂಡ್ ಔಟ್ ಮಾಡ್ಕೊಂಡ್ ಬರ್ತೀರಾ? Yes, ma'am. In your periodic table, which is most reactive element in your periodic table? ಇದಕ್ಕೆ ಆನ್ಸರ್ ಮಾಡ್ಕೊ ಬರ್ತೀರಾ? Ma'am, chlorine. Chlorine. ಆನ್ಸರ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಿಗೆ ಬರ್ತೀನಲ್ಲ ಅವಾಗ ಆನ್ಸರ್ ಮಾಡಿ. Yes, ma'am. ನೀವ್ ಹೇಳ್ತಾ ಇರೋದು ರಾಂಗ್ ಇದೆ, ಒಂದ್ಸತಿ ಚೆಕ್ ಮಾಡಿ ದೆನ್ ಯು ಕಮ್ಸ್ ಟು ರಿಯಲ್.